ओम श्री गुरुभ्यो नमः। हरि ओम। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। सिन्धूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्। ओम। ನೂರ 27 ನಾಮ ಮುಗಿಸಿದ್ವಿ. ಮುಂದೆ ನೋಡುವ. ಸರ್ವ ವೇದಾಂತ ಸಂವೇದ್ಯ ಸತ್ಯಾನಂದ ಸ್ವರೂಪಿಣಿ ಲೋಪಾಮುದ್ರಾರ್ಚಿತ ಲೀಲಾ ಕ್ಲುಪ್ತ ಬ್ರಹ್ಮಾಂಡ ಮಂಡಲ. ಹಿಂದಿನ ನಾಮ ಎಲ್ಲಿಗೆಂಡಾಗಿತ್ತು? ಜ್ಞಾನ ವಿಗ್ರಹ ಅಲ್ವಾ? ಜ್ಞಾನ ವಿಗ್ರಹ. ಲಲಿತಾ ಮಹಾತ್ರಿಪುರ ಸುಂದರಿಗೆ ಜ್ಞಾನವೇ ದೇಹ. ಸೊ ಜ್ಞಾನವೇ ದೇಹ ಆಗಿರೋದ್ರಿಂದ ಕೊಡೋದೆಲ್ಲ ಜ್ಞಾನವೇ. ಎಕ್ಸಾಂಪಲ್ ಹೇಳಿದ್ದೆ ಸೂರ್ಯನ ಕಿರಣ ಅಂತ. ಕಾಂತಿ ಸೂರ್ಯನಿಂದ ಸಹಜವಾಗಿ ಇರೋದ್ರಿಂದ ವಿಶೇಷವಾಗಿ ಕೊಡಬೇಕು ಅಂತದ್ದಿಲ್ಲ, ಎಫರ್ಟ್ ಹಾಕಬೇಕು ಅಂತದ್ದಿಲ್ಲ. ಹಾಗೆ ಜ್ಞಾನ ವಿಗ್ರಹ ಯಾವ ತರ ಜ್ಞಾನ ಕೊಡ್ತಾರೆ? ಎಲ್ಲ ಜ್ಞಾನವೂ ಅಮ್ಮನವರ ರೂಪವೇ. 64 ವಿದ್ಯೆ ಅಂತ ನೋಡಿದ್ದೀವಿ, ಎಲ್ಲವೂ ಅಮ್ಮನವರೇ. ಆದ್ರೂ ವಿಶೇಷವಾದ ಜ್ಞಾನ ಯಾವುದು? ಸರ್ವ ವೇದಾಂತ ಸಂವೇದ್ಯ. ಮುಂದಿನ ನಾಮ ಇವತ್ತು ನೋಡ್ತಿದೀವಲ್ಲ ಅದು ವೇದಾಂತ ಸಂವೇದ್ಯ. ಉತ್ಕೃಷ್ಟವಾದ ವಿದ್ಯೆಗಳಲ್ಲಿ ವೇದಾಂತ ವಿದ್ಯೆನೇ ಉತ್ಕೃಷ್ಟ. ಅಲ್ಲ, ಎಲ್ಲಾ ವಿದ್ಯೆಯೂ ಉತ್ಕೃಷ್ಟ. ಅದರಲ್ಲಿ ಉನ್ನತೋನ್ನತ ವಿದ್ಯೆ ವೇದಾಂತ ವಿದ್ಯೆ. ವೇದಾಂತ ಅಂದಿದ ತಕ್ಷಣ ಅದ್ವೈತ ವೇದಾಂತನೇ ಅಂತಾನೆ ಲೆಕ್ಕ. ಅದು ದ್ವೈತ ವೇದಾಂತ ವಿಶಿಷ್ಟಾದ್ವೈತ ಅಂತೆಲ್ಲ ಮಾಡ್ಕೊಂಡಿದ್ದಾರೆ ಬೇರೆಯವರು. ಅದೆಲ್ಲ ವೇದಾಂತ ಮೀನ್ಸ್ ಅದ್ವೈತವೇ. ವೇದಾಂತದಲ್ಲಿ ದ್ವೈತ ವಿಶಿಷ್ಟಾದ್ವೈತ ಹೇಳಬೇಕಾಗಿದ್ರೆ ಅದಕ್ಕೆ ವೇದಾಂತ ಅಂತ ಹೇಳಲ್ಲ, ನಾವು ಪುರಾಣ ಅಂತ ಹೇಳ್ತೀವಿ. ಏನೋ ಕತೆ ಹೊಡಿತಿದೀವಿ ಅಂತಾರಲ್ಲ, ಹಾಗೆ ಅದು. ಯಾಕಂದ್ರೆ ದ್ವೈತ ಮತ್ತು ವಿಶಿಷ್ಟಾದ್ವೈತ ಅದು ಸಹಜ. ಅದಕ್ಕೆ ಒಂದು ವೇದ ಪ್ರಾಮಾಣ್ಯ ಬೇಡ. ಯಾವುದು ನಾನು ಬೇರೆ ನೀನು ಬೇರೆ ಅಥವಾ ನೀವು ಬೇರೆ, ಪ್ರಪಂಚ ಬೇರೆ, ನಾನು ಭಗವಂತ ಬೇರೆ ಅನ್ನುವ ದೃಷ್ಟಿ ಇರುತ್ತೋ ಅದಕ್ಕೆ ಶಾಸ್ತ್ರ ಪ್ರಮಾಣ ಅವಶ್ಯಕತೆ ಇಲ್ಲ. ನೀವು ನಾವು ನಮಗೆ ಶಾಸ್ತ್ರ ಪ್ರಮಾಣ, ಶಾಸ್ತ್ರದ ಜ್ಞಾನವಿಲ್ಲದೇನೆ ಸಹಜವಾಗಿ ಗೊತ್ತಾಗುತ್ತೆ. ಒಬ್ಬ ಭಿಕ್ಷುಕರು ಭಗವಂತ ಎಲ್ಲಪ್ಪ ಇದ್ದಾನೆ ಅಂದ್ರೆ ಎಲ್ಲೆಲ್ಲೂ ಇದ್ದಾನೆ ಅಂತಾನೆ, ಮತ್ತೆಲ್ಲೋ ಮೇಲ್ಗಡೆ ಕೈ ತೋರಿಸ್ತಾನೆ ಹೀಗೆ. ಸೊ ಅವನಿಗೆ ಜ್ಞಾನ ಇದೆ. ದ್ವೈತ ಸಿದ್ಧಾಂತ ಸರ್ವೇ ಸಾಮಾನ್ಯ ಎಲ್ರಿಗೂ ಇದೆ, ವಿಶೇಷದ ಜ್ಞಾನ ಬೇಡ. ಹುಟ್ಟಿದ ಮಗುಗೂ ಇದೆ. ಯಾಕಂದ್ರೆ ಒಂದು ವಸ್ತುವು ಇನ್ನೊಂದು ವಸ್ತುಗೂ ಬೇರೆನೆ ತಾನೆ. ಅದಕ್ಕೆ ವೇದಾಂತ ಅನ್ನುವ ಪಟ್ಟು ಕೂಡ ಅವಶ್ಯಕತೆ ಇಲ್ಲ. ದ್ವೈತ ವೇದಾಂತ, ವಿಶಿಷ್ಟಾದ್ವೈತ, ಶಕ್ತಿ ಅದ್ವೈತ, ಈ ತರ ಸುಮಾರು ವೇದಾಂತದಲ್ಲೇ ಸ್ಕೂಲ್ಸ್ ಆಫ್ ಥಾಟ್ ಅಂತ ಕರಿತೀವಲ್ಲ, ಸುಮಾರಿದೆ. ಅದು ಶಾಸ್ತ್ರೀಯವಾಗಿ ಅಲ್ಲ. ಅದು ವೇದಾಂತ ಅಂದಿದ ತಕ್ಷಣ ಅದ್ವೈತವೇ. ಯಾಕಂದ್ರೆ ಈ ಎಲ್ಲಾ ವಸ್ತುವಲ್ಲಿಯೂ ಪರಮಾತ್ಮ ಇದ್ದಾನೆ, ವಸ್ತುವನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ. ಮತ್ತೆ ವಸ್ತುಗಳೆಲ್ಲ ಮಿಥ್ಯ ಅನ್ನುವ ಜ್ಞಾನ ನಮಗ್ ಗೊತ್ತಿಲ್ಲ, ನಮಗ್ ಗೊತ್ತಾಗಿರ್ಬೇಕಾಗಿತ್ತು ಸಹಜವಾಗಿ. ಯಾವುದು ಸಹಜವಾಗಿ ನಮಗೆ ಏಕತ್ವ ಭಾವವನ್ನ ಕೊಟ್ಟಿಲ್ವೋ, ಅನೇಕತ್ವ ಭಾವವನ್ನು ಕೊಟ್ಟಿದ್ಯೋ ಅದಕ್ಕೆ ದ್ವೈತ. ಅರ್ಥ ಆಗ್ತಿದಲ್ಲ? ಸಹಜವಾಗಿ ನಾವೆಲ್ಲ ಅದ್ವೈತಿಗಳು. ನನ್ನ ನಿಜ ಸ್ವರೂಪ ತಿಳಿಬೇಕಾಗಿರೋರು ನಮ್ಮ ಕರ್ತವ್ಯ. ಅದನ್ನ ನಾವು ಮರ್ತಿದೀವಿ. ಅದಕ್ಕೆ ಇವಾಗ ಎಫರ್ಟ್ ಹಾಕ್ತಾ ಇದೀವಿ. ಆದ್ರೆ ಯಾವುದು ಸಹಜವಲ್ಲವೋ, ಯಾವುದು ಕಷ್ಟಕರವಾದದ್ದು, ಅದನ್ನ ನಾವು ಸಹಜ ಅಂತ ಅನ್ಕೊಂಡಿದ್ವಿ. ದ್ವೈತ ಬಹಳ ಕಷ್ಟ. ನಾನು ಬೇರೆ ನೀವು ಬೇರೆ ಪ್ರಪಂಚ ಬೇರೆ ಅನ್ನೋದಕ್ಕೆ ಬುದ್ಧಿ ಬೇಕಾ? ಬೇಡ. ಅದನ್ನ ನಾವು ಸಾಧಾರಣ ನ್ಯಾಚುರಲ್ ಅಂತ ಮಾಡ್ಕೊಂಡು ಒದ್ದಾಡ್ತೀವಿ.
ಆದ್ರೆ ನಮ್ಮ ನಿಜ ಸ್ವರೂಪ ಏನು? ಅದ್ವೈತ ವೇದಾಂತ. ಅದ್ವೈತ ಅಂದ್ರೆ ನಾನೇ ಪೂರ್ಣತ್ವ. ಇದು ನಮ್ಮ ಸಹಜ ಸ್ವರೂಪ. ಅದನ್ನ ಕಷ್ಟಪಡ್ತಿದೀವಿ. ಯಾವ್ದು ಕಷ್ಟಕರವಾಗಿದೆಯೋ ಅದನ್ನ ನಮ್ಮ ಸ್ವರೂಪ ಅನ್ಕೊಂಡು ಕಷ್ಟವಿದ್ರು ಇದೇ ಜೀವನ ಅಂತ ಆರಾಮಾಗಿದ್ದೀವಿ. ಆದ್ರೆ ಅಮ್ಮನವ್ರು ಕೊಡುವ ವಿದ್ಯೆ ಸರ್ವ ವೇದಾಂತ ಸಂವೇದ್ಯ, ಅಂದ್ರೆ ಅದ್ವೈತ ವೇದಾಂತ ಸಂವೇದ್ಯ ಅಂತ ನೀವು ಹಾಕೊಂಡಿದ್ದೀರಾದ್ರೆ ಅದ್ವೈತ ವೇದಾಂತ ಸಂವೇದ್ಯ. ಅದೇನದು? ಸತ್ಯಾನಂದ ಸ್ವರೂಪಿಣಿ. ಸತ್ಯ ಅದ್ವೈತ ವೇದಾಂತವೇ ಸತ್ಯ, ಸತ್ಯಾನಂದ ಸ್ವರೂಪಿಣಿ. ಅಂದ್ರೆ ಏನ್ ಹೇಳುತ್ತೆ ಅದ್ವೈತ ವೇದಾಂತದಲ್ಲಿ? ಬ್ರಹ್ಮ ಸತ್ಯಂ, ಜಗನ್ ಮಿಥ್ಯಾ, ಜೀವೋ ಬ್ರಹ್ಮೈವ ನಾಪರಃ. ಇದೇ ಅದ್ವೈತದ ಸೂತ್ರ. ವಿವೇಕ ಚೂಡಾಮಣಿಯಲ್ಲಿಯೂ ಈ ಶ್ಲೋಕ ಬರುತ್ತೆ, ವೇದಾಂತ ಸಾರದಲ್ಲಿಯೂ ಬರುತ್ತೆ. ಉಪನಿಷತ್ತಲ್ಲಿ ಈ ವಾಕ್ಯವು ಬರಲ್ಲ. ಈ ವಾಕ್ಯವನ್ನ ಮಾಡಿದವರು ಶಂಕರಾಚಾರ್ಯರು. ಬಟ್ ಈ ವಾಕ್ಯದ ಮೇಲೆ ಹಲವಾರು ಮಂತ್ರಗಳಿದೆ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ, ಜೀವೋ ಬ್ರಹ್ಮೈವ ನಾಪರ. ಬ್ರಹ್ಮ ಸತ್ಯಂ ನಾವೆಲ್ಲ ಒಪ್ಕೊಳ್ತೀವಿ, ಅದಕ್ಕೇನು ಭಗವಂತನೇ ಸತ್ಯ, ಅದೇನು ತಪ್ಪಿದ್ಯಾ? ಫೈನ್. ಜಗನ್ ಮಿಥ್ಯ ಅನ್ನೋದಕ್ಕೆ ಎಲ್ಲೋ ಸ್ವಲ್ಪ ಕಷ್ಟ, ಅದು ಒಪ್ಕೊಳಕ್ ಸಾಧ್ಯ ಇಲ್ಲ ನಮಗೆ. ಮಿಥ್ಯ ಅಂದ್ರೆ ಇಂಗ್ಲಿಷಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅಂದ್ರೆ ಅನ್ರಿಯಲ್ ಆಗುತ್ತೆ. ಸೊ ಅನ್ರಿಯಲ್ ಇಸ್ ನಾಟ್ ಎ ಗುಡ್ ವರ್ಡ್ ಇಂಗ್ಲಿಷಲ್ಲಿ ಮಾಡ್ಬೇಕಂದ್ರೆ. ಫಾಲ್ಸ್ ಅಂತ ಹೇಳ್ಬೋದು, ಅದು ಕರೆಕ್ಟಾಗಿ ಬರಲ್ಲ ಫಾಲ್ಸ್. ಅದಕ್ಕೆ ಸಂಸ್ಕೃತದಲ್ಲಿ ಮಿಥ್ಯ ಅಂತಂದ್ರು. ಮಿಥ್ಯ ಅನ್ನೋದಕ್ಕೆ ಅನಿರ್ವಚನೀಯತ್ವಾತ್ ಮಿಥ್ಯಾ. ಅನಿರ್ವಚನೀಯತ್ವಾತ್ ಅಂದ್ರೆ ವಿಚ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್. ಪ್ರಪಂಚ, ಎಲ್ಲೋ ಶಬ್ದ ಬರ್ತಾ ಇದೆ, ಪ್ರಪಂಚ ಯಾರ್ದು ವಾಯ್ಸ್ ಅದು? PVRG, you have to mute your voice. Some sound was there. Thank you. ಬ್ರಹ್ಮ ಸತ್ಯಂ ಗೊತ್ತಾಯ್ತು. ಜಗನ್ ಮಿಥ್ಯ ಏನ್ ಹೇಳಿದೆ? ಫಾಲ್ಸ್. ಅನಿರ್ವಚನೀಯತ್ವಾತ್. ಅನಿರ್ವಚನೀಯತ್ವಾತ್ ಪ್ರಪಂಚ. ನನ್ನ ಅನುಭವಕ್ಕೆ ಎಲ್ಲ ಕಾಣಿಸ್ತಾ ಇದೆ. ಒಂದು ವಸ್ತು, ನಾವು ನೀವು ಬೇರೆ, ನಾನ್ ನಿಮ್ಮನ್ನು ನೋಡ್ತಿದ್ದೀವಿ, ನೀವು ನನ್ನ ನೋಡ್ತಿದ್ದೀರಾ. ಎಕ್ಸ್ಪೀರಿಯನ್ಷಿಯಲಿ ಇದು ಸತ್ಯ, ಅನುಭವದ ಮೂಲಕ ಇದು ಸತ್ಯ. ಈ ಕ್ಲಾಸ್ ತಗೊಳ್ತಾ ಇರೋ ಸತ್ಯನ ಮಿಥ್ಯಾನ? ಇದು ಸತ್ಯ. ಬಟ್ ಇದು ತ್ರಿಕಾಲ ಅಬಾಧಿತ ಸತ್ಯನ? ತಾತ್ಕಾಲಿಕವಾದ ಸತ್ಯ ಇದು. 7 ರಿಂದ 8, 8:30. ಯಾವುದು ತ್ರಿಕಾಲಾತೀತವಾದ ಸತ್ಯವೋ ಅದು ಬ್ರಹ್ಮ ಸತ್ಯ. ನಾವು ನೀವೆಲ್ಲ ಸತ್ಯನ? ಎಷ್ಟೋ ವರ್ಷ ಇರ್ತೀವಿ. ಹಾಗೆ ಭಗವಂತನು ಸತ್ಯನ? ಸಗುಣ ರೂಪ ಭಗವಂತ ಸತ್ಯನಾ? ಇದೊಂದು ಪ್ರಶ್ನೆ. ನಮಗೆ ಒಂದು 120 ವರ್ಷ, 120 ವರ್ಷನೇ ಅಂದ್ಕೊಳ್ಳೋಣ, ಸ್ವಲ್ಪ ಹೋಲಿಸ್ಟಿಕ್ ಆಗಿರೋಣ. 120 ವರ್ಷ ಅಂತಾನೆ ಇದ್ರು ನಮ್ಗೆ ಅದು ಸತ್ಯ ಅಂತ ಹೇಳಕ್ಕಾಗಲ್ಲ. ವ್ಯಷ್ಟಿ ಸತ್ಯ, ತಾತ್ಕಾಲಿಕವಾದ ಸತ್ಯ. ಹೀಗೆ ಭಗವಂತನಿಗೂ ಮರಣ ಇದೆ. ನಾನ್ ಹೇಳುವ ಸಗುಣ ರೂಪ ಭಗವಂತನಿಗೂ ಮರಣ ಇದೆ. ನಾವ್ ದೇವರ ಮನೆಯಲ್ಲಿ ಯಾವ ಫೋಟೋಸ್ ಇಟ್ಟಿದ್ದೀರಾ, ಆ ಎಲ್ಲ ಭಗವಂತನಿಗೂ ಮರಣ ಇದೆ. ಸ್ವಲ್ಪ ಸ್ವಾಲೋ ಮಾಡೋದ್ ಕಷ್ಟ, ಮಾಡ್ಕೊಳ್ಬೇಕು. ಯಾಕಂದ್ರೆ ನಾಮ ಹಾಗಿದೆ. ನಾನು ಎಷ್ಟೋ ಇದನ್ನೆಲ್ಲ ಒಂದ್ ಮೇಲ್ನೋಟಕ್ಕೆ ಹೇಳಿ ತಳ್ಳಿಬಿಡೋಣ ಅಂತ ಅನ್ಕೊಳ್ತೀನಿ. ಬಟ್ ನನ್ ಬುದ್ಧಿಗೆ ಅದು ಸರಿ ಹೋಗಲ್ಲ. ನಮ್ಮ ಮನೇಲಿರುವ ಫೋಟೋಸ್ ಎಲ್ಲ ಮಿಥ್ಯಾ ಫೋಟೋಸ್. ಸಾಕು, ಮುಂದಕ್ಕೆ ಹೋಗಿ, ಜಾಸ್ತಿ ಹೇಳ್ಬಿಡಿ ಆಯ್ತಾ? ಯಾಕೆ? ದೇರ್ ಇಸ್ ಅನ್ ಎಂಡ್. ಪ್ರಳಯ ಕಾಲದಲ್ಲಿ ಆ ದೇವತೆಗಳನ್ನು ಪ್ರಳಯ ಹೊಂದುತ್ತದೆ. ಆ ದೇವತೆಗೆ ರೂಪ ಕೊಟ್ಟಿರೋರು ಯಾರು? ನಾವೇ. ಎಲ್ಲಿದೆ ರೂಪ ಕೊಟ್ಟಿರೋದು? ವೇದದಲ್ಲಿ ಹೇಳಿಲ್ವೇ? ಪುರಾಣ ಗ್ರಂಥ ಇತಿಹಾಸದಲ್ಲಿ ಮಾತ್ರ ಹೇಳಿರೋದು. ಯೋಚನೆ ಮಾಡಿ. ಬ್ರಹ್ಮ ಸತ್ಯಂ ಮೀನ್ಸ್ ತ್ರಿಕಾಲ ಅಬಾಧಿತವಾದ ಸತ್ಯ. ಹಿಂದೆ ಇತ್ತು, ಈಗ್ಲೂ ಇದೆ, ಮುಂದೇನೂ ಇರುತ್ತೆ. ಇದು ಯಾವಾಗ ನಾವು ರೂಪ ಕೊಡ್ತೀವಲ್ವಾ, ಅದು ಮಿಥ್ಯಾ ಅನ್ನುವ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ.
ಭಗವಂತ ರೂಪರಹಿತನು. ಆಯ್ತಾ? ಆತ್ಮ ರೂಪರಹಿತನು. ಅದು ಪುಲ್ಲಿಂಗ ಆಗ್ಲಿ, ಆತ್ಮಬೋಧದಲ್ಲಿ ಹೇಳಿದೀನಿ. ಆತ್ಮಕ್ಕೆ 4 ಗುಣಗಳಿದೆ, ರೂಟ್, ಆಪ್, ಅದೆಲ್ಲ ಜ್ಞಾಪಕ ಇಟ್ಕೊಳ್ಬೇಕು. ಆಯ್ತಾ? ಇವಾಗ ಅದೆಲ್ಲ ಬೇಡ. ಹಾಗಾದ್ರೆ ಪುಲ್ಲಿಂಗನ ಸ್ತ್ರೀಲಿಂಗ ಅನ್ನೋ ಡೌಟ್ಸ್ ಎಲ್ಲ ಬರೋದು ಬೇಡ. ಎಕ್ಸಿಸ್ಟೆನ್ಸ್, ನಿರಾಕಾರ, ನಿರ್ಗುಣ, ಇದೇ ಬ್ರಹ್ಮ ಸತ್ಯಂ. ಭಗವಂತನಿಂದ ಹಿಡಿದು ಪ್ರತಿಯೊಂದು 84 ಲಕ್ಷ ಯೋನಿಗಳು ಮಿಥ್ಯ. ಎಕ್ಸ್ಪೀರಿಯನ್ಷಿಯಲಿ ಅವೈಲಬಲ್, ಸಬ್ಸ್ಟಾನ್ಷಿಯಲಿ ನಾಟ್ ಅವೈಲಬಲ್. ಆಸ್ ಎ ಸಬ್ಸ್ಟೆನ್ಸ್, ಸತ್ ಇದಿದೆ ಅಂತ ಹೇಳಬೇಕು ಅಂದ್ರೆ 3 ಕಾಲದಲ್ಲಿ ಇರಬೇಕು. ಈಗಿದ್ದು ನಾಳೆ ಇಲ್ಲ, ನಿನ್ನೆ ಇರಲಿಲ್ಲ ಇವತ್ತಿದೆ ಅಂದ್ರೆ ಇಟ್ ಈಸ್ ಓನ್ಲಿ ಎಕ್ಸ್ಪೀರಿಯನ್ಷಿಯಲಿ ಅವೈಲಬಲ್, ನಾಟ್ substantially at all 3 phases available ಇಲ್ಲ. ಸರ್ವ ವೇದಾಂತ ಸಂವೇದ್ಯ ಸತ್ಯಾನಂದ ಸ್ವರೂಪಿಣಿ. ಆ ಸ್ವರೂಪದಲ್ಲೂ ಅಮ್ಮನವರು ಇದ್ದಾರೆ ಅಂತ ಇಲ್ಲಿ ವಶಿನ್ಯಾದಿ ವಾಗ್ದೇವತರು ಹೇಳ್ತಿದ್ದಾರೆ. ಇದೆಲ್ಲ ಒಪ್ಕೊಳ್ಳೋದು ಬಹಳ ಕಷ್ಟ, ಬಟ್ ಈ ಸ್ತೋತ್ರ ಗ್ರಂಥ ಆಗಿರೋದ್ರಿಂದ ಒಂದ್ ಲೆವೆಲ್ಗೆ ಒಪ್ಕೊಳ್ಬೇಕಷ್ಟೆ. ಇವಾಗ ಲಲಿತಾ ತ್ರಿಶತಿಯಲ್ಲೂ ನಾವು ನೋಡಿದಾಗ ಶಂಕರರು ಎಷ್ಟು ಚೆನ್ನಾಗಿ ಒಂದೊಂದು ನಾಮದಲ್ಲೂ ಕೇಳ್ತಾ ಇರೋರಿಗೆ, ತ್ರಿಶತಿ ಯಾರು ಕೇಳ್ತಿದ್ರು ಅವ್ರಿಗೆ ಮಾತ್ರ ಇದು. ಆಯ್ತಾ? ನಾಮದಲ್ಲಿ ಸಗುಣ ರೂಪವಾದ ಅಮ್ಮನವರನ್ನ ಹೇಗೆ ನಿರ್ಗುಣ ರೂಪದಲ್ಲಿ ಅವ್ರು ಮಾಡ್ತಾರೆ, ಅದಕ್ಕೊಂದು ಚಮತ್ಕಾರವೇ ಬೇಕು. ಏಕರೂಪ, ಏಕಭೋಗ, ಏಕರಸ, ಈ ನಾಮಕ್ಕೆಲ್ಲ ಅದ್ವೈತ ರೀತಿಯಲ್ಲಿ ಹೇಳಬೇಕು ಅಂದ್ರೆ ಬಹಳ ಕಷ್ಟ. ಅದೇ ಶ್ರುತಿ ಕೊಟೇಶನ್ಸ್ ಕೊಡ್ತಾರೆ ನೋಡಿ ಅವರು. ಬಟ್ ಇಲ್ಲಿ ಇವಾಗ ಸತ್ಯಾನಂದ ಸ್ವರೂಪಿಣಿ ಅನ್ನೋದಕ್ಕೆ ವೇದಾಂತ ರೀತಿಯಲ್ಲಿ ಹೇಳಬಹುದು, ಬಟ್ ಅದನ್ನ ಅಮ್ಮನವ್ರಿಗೆ ಹೋಲಿಸೋದಕ್ಕೆ ನನ್ನ ಮನಸ್ಸಿಗೆ ಅಷ್ಟು ಒಪ್ಪೋದಿಲ್ಲ. ಇದು ನನ್ನ ವ್ಯಾಖ್ಯಾನ. ಯಾಕಂದ್ರೆ ನಿರ್ಗುಣವಾದ ರೂಪವು ಅಮ್ಮನವರು ಅಂತ ಹೇಳಕ್ ಸಾಧ್ಯವಿಲ್ಲ. ಅದು ಹೇಗೆ ಹೇಳ್ತೀರಾ? ನಿರ್ಗುಣ ರೂಪ ಲಲಿತಾ ತ್ರಿಪುರ. when it is nirguna, I cannot say this nirguna is she. ಹೌದು ಅಲ್ವಾ? ಸಗುಣ ಇಶಿ ಅಂತ ಹೇಳ್ಬೋದು. ಯಾರನ್ನಾರು ಐಡೆಂಟಿಫೈ ಮಾಡಿ ಇವ್ರು ಭರತಶಾಸ್ತ್ರಿ, ಇಲ್ಲ ಇವ್ರು ಇದು ಮತ್ತೊಬ್ರು ಅಂತ ಹೇಳ್ಬೋದು. ಅಲ್ಲಿ ರೂಪವೇ ಇಲ್ಲ, ಈಸ್ ಭರತಶಾಸ್ತ್ರಿ ಅಂದ್ರೆ ಅಲ್ಲಿರೋದು ಸತ್ವಸ್ತು ಮಾತ್ರ. ಅರ್ಥ ಆಗ್ತಿದೆ ಅಲ್ವಾ? ಅಲ್ಲಿರೋದು ಒಂದು ಸತ್ವಸ್ತು ಮಾತ್ರ. ಅಲ್ಲಿ ಚಿತ್ತು ಇಲ್ಲ, ಆನಂದವೂ ಇಲ್ಲ. ಅಲ್ಲೋ ಅಂದ್ರೆ ಯಾವ್ದೋ ಒಂದು ವಸ್ತು ತಗೊಳ್ಳಿ, ಇವಾಗ ನಿಮ್ಮನ್ನೇ ತಗೊಳ್ಳಿ. ನಿಮ್ಗೊಂದು ರೂಪ ಇದೆ, ನನಗೊಂದು ರೂಪ ಇದೆ, ನಾನು ಇದೀನಿ ಎನ್ನುವ ಅರಿವು ಇದೆ. ನಾನು ಏನಾಗಿದ್ದೀನಿ ಎನ್ನುವ ಅರಿವು ಜೊತೆಗೆ ನಾನು ಸುಖ ಪುರುಷನ, ಸುಖ ಪುರುಷೀಯ, ದುಃಖ ಪುರುಷನ, ದುಃಖ ಪುರುಷೀಯ ಅನ್ನುವ ಜ್ಞಾನವೂ ಇದೆ. ಬಟ್ ಫಾರ್ಮ್ಗಂತ ಬಂದ್ಬಿಟ್ರೆ, ಈ ಲಲಿತಾ ತ್ರಿಪುರ ಸುಂದರಿ ಅಂತ ಬಂದ ತಕ್ಷಣ ನಮ್ಗೇನಾಗುತ್ತೆ, ಅಲ್ಲಿ ಪಂಚಪ್ರೇತಾಸನಾಸೀನ, ಪಂಚಬ್ರಹ್ಮ ಸ್ವರೂಪಿಣಿ, ಚಿನ್ಮಯಿ, ಪರಮಾನಂದ, ವಿಜ್ಞಾನಗಣ ರೂಪಿಣಿ, ಇದೆಲ್ಲ ಬರುತ್ತೆ. ಇದು ಫಾರ್ಮ್ ಆಗೋಯ್ತು. ವಶಿನ್ಯಾದಿ ವಾಗ್ದೇವತರು ನಾಮವನ್ನು ಹೇಳಿದ್ದಾರೆ, ಅದನ್ನ ರೆಸ್ಪೆಕ್ಟ್ ಮಾಡುವ, ಇಲ್ಲ ಅಂತಲ್ಲ. ಬಟ್ ತೀರಾ ಈ ತರ ಎನ್ಕ್ವೈರಿ ಮಾಡಿದ್ರೆ ಆ ನಾಮಕ್ಕೇನೋ ಸಬ್ಸ್ಟೆನ್ಸ್ ಇರಲ್ಲ, ನಾಮವೇ ಮಿಥ್ಯೆ ಆಗೋಗುತ್ತೆ. ಹೀಗೆ ಬರ್ಬೇಕು. ನಾಮಕ್ಕೆ ಸಬ್ಸ್ಟೆನ್ಸ್ ಇರಲ್ಲ, ನಾಮ ಇಸ್ ಮಿಥ್ಯಾ. ಯಾಕಂದ್ರೆ ನಾಮ ಸತ್ಯ ಆಗ್ಬೇಕು ಅಂತಂದ್ರೆ ಅದು ಐಕ್ಯತಾ ನಾಮ ಆಗಿರ್ಬೇಕು, ಜೀವಾತ್ಮ ಪರಮಾತ್ಮವನ್ನ ಹೋಲಿಸುವ ಮಹಾವಾಕ್ಯ ಆಗಿರ್ಬೇಕು. ಅದಕ್ಕೆ ಇಲ್ಲೊಂದು ಪ್ರಶ್ನೆ ರೈಸ್ ಮಾಡಿದ್ದಾರೆ ಎಲ್ಲರೂ ಅಂದ್ರೆ ಯಾರೇ ತಾತ್ವಿಕ ಚಿಂತಕರು ಇಲ್ಲಿ ಪ್ರಶ್ನೆ ರೈಸ್ ಮಾಡಿದ್ದಾರೆ. ಸತ್ಯಾನಂದ ಸ್ವರೂಪಿಣಿಗೆ ಸಗುಣ ರೂಪವಾಗಿ ಅಮ್ಮನವರನ್ನ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಸಗುಣ ರೂಪ ಮಿಥ್ಯಾ ಸ್ವರೂಪ, ತ್ರಿಕಾಲ ಅಬಾಧಿತ ಸತ್ಯವಲ್ಲ, ಒಂದು ಕಾಲದಲ್ಲಿ ಮಾತ್ರ. ಅದಕ್ಕೆ ಏನ್ ಬರೀತಾರೆ ಕೆಲವರೆಲ್ಲ, ಮಹಾವಾಕ್ಯ ರೂಪ ಅಂತ ಬರೀತಾರೆ. ಅದನ್ನ ಸ್ವಲ್ಪ ಅಯ್ಯೋ ಹಂಗೆಲ್ಲ ಹೇಳಕ್ಕಾಗಲ್ಲ, ನಮ್ಮ ಉಪಾಸ್ಯ ದೇವತೆನೆಲ್ಲ ನೀವು ಮಿಥ್ಯಾ ಅಂತ ಕರೆದ್ಬಿಟ್ರೆ ಹೇಗೆ ಅಂತ ಅವರೇ ಸ್ವಲ್ಪ ಮನ್ಸಿಗೆ ಇದು ಮಾಡ್ಕೊಂಡು, ಅದಕ್ಕೆ ಸತ್ಯಾನಂದ ಸ್ವರೂಪಿಣಿಗೆ ಮಹಾವಾಕ್ಯ ಸ್ವರೂಪಿಣಿ. ಈ ಮಹಾವಾಕ್ಯ ಸ್ವರೂಪಿಣಿ ಅಂತ ಭಾಸ್ಕರಾಯರು ಬರ್ದಿಲ್ಲ, ಯಾರೇ ಟ್ರೆಡಿಷನಲ್ ಕಾಮೆಂಟೇಟರ್ಸ್ ಬರ್ದಿಲ್ಲ. ಇತ್ತೀಚೆಗೆ ನಮ್ಮಲ್ಲಿ ಎಲ್ಲ ನಾವು ಮಾಡ್ಕೊಂಡು ಒಂದು ಮಹಾಪಂಡಿತರದೆಲ್ಲ ಕೂತು ಡಿಸ್ಕಷನ್ ಮಾಡಿ, ಕಾಫಿ ಕುಡಿತಾ ಅದೆಲ್ಲ ಮಾಡಿ ಅವಾಗ ಮಾಡಿರುವಂತಹ ನಾಮ ಅದು. ಇದು ಏನು ಮೀನಿಂಗ್.
ಸತ್ಯಾನಂದ ಸ್ವರೂಪಿಣಿಗೆ ಮಹಾವಾಕ್ಯ ಸ್ವರೂಪಿಣಿ. ಮಹಾವಾಕ್ಯ ಸ್ವರೂಪಿಣಿ ಅಂತ ತಗೊಂಡ್ರೆ ವಿ ಕ್ಯಾನ್ ಟೇಕ್ ಎಸ್ ಲಲಿತಾ ಮಹಾತ್ರಿಪುರ ಸುಂದರಿ. ಯಾಕಂದ್ರೆ ಆ ಸ್ವರೂಪಿಣಿ ಗುರು ಸ್ಥಾನಕ್ಕೆ ನಾವು ಕೊಡ್ತೀವಿ. ಮಹಾವಾಕ್ಯ ಹೇಳುವವು ಗುರು. ಸೊ ವಿ ವಿಲ್ ಗಿವ್ ದಿ ಸ್ಟೇಟಸ್ ಆಫ್ ಗುರು ಟು ಅಂಬಾಳ್ ಅಂಡ್ ದೆನ್ ಸೇ ಶಿ ಇಸ್ ಟೀಚಿಂಗ್ ದಿ ಮಹಾವಾಕ್ಯ. ಅಹಂ ಬ್ರಹ್ಮಾಸ್ಮಿ ಪ್ರಜ್ಞಾನಂ ಬ್ರಹ್ಮ. ಹೀಗೆ ಅರ್ಥ ಮಾಡ್ಬೇಕು. ಇಲ್ಲ ಅಂದ್ರೆ ಸತ್ಯಾನಂದ ಸ್ವರೂಪಿಣಿಗೆ ಅಂತ ಏನ್ ಹೇಳಿ ಮಾಡ್ತೀರಾ? ಇನ್ನೊಂದು ಲೌಕಿಕವಾದ ಅರ್ಥನೂ ಆಗಲ್ಲ. ಏನ್ ಗೊತ್ತಾ? ಸತ್ಯಾನಂದ ಸ್ವರೂಪಿಣಿ ಅಂದ್ರೆ ಅಮ್ಮನವರು ಸತ್ಯ ಹೇಳುವ ಸ್ವರೂಪದಲ್ಲಿದ್ದಾರೆ, ಅಥವಾ ಯಾರೆಲ್ಲ ಸತ್ಯವನ್ನ ಹೇಳ್ತಾರೋ ಆ ಸ್ವರೂಪದಲ್ಲಿದ್ದಾರೆ ಅಂತ ಲೌಕಿಕವಾಗಿ ಅರ್ಥ ಮಾಡ್ಬೇಕು. ಅದು ಅಷ್ಟು ಸಮಂಜಸ ಅನ್ಸಲ್ಲ, ಹೌದು ಅಲ್ವಾ? ಸೊ ಈ ತರ ಮಾಡ್ಕೊಂಡ್ರೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಬೇಕು, ರೀಟ್ಯೂನ್ ಎಡಿಟಿಂಗ್ ಅದೆಲ್ಲ ಮಾಡಿದ್ರೆ ಓಕೆ. ಸರ್ವ ವೇದಾಂತ ಸಂವೇದ್ಯಾಗ ಅರ್ಥ ಆಗೋಯ್ತು, ಹೌದಪ್ಪ ಉತ್ಕೃಷ್ಟವಾದ ಅದ್ವೈತ ವೇದಾಂತವನ್ನೇ ಅಮ್ಮನವ್ರು ಕೊಡೋದು ಅಂತ. ಬಟ್ ಸತ್ಯಾನಂದ ಸ್ವರೂಪಿಣಿಗೆ ಅಂತ ಬಂದ್ರ ಕಷ್ಟ. ಇನ್ನೊಬ್ರು ಮಾಡಿದಾರೆ ಅರ್ಥ. ಇನ್ನೊಬ್ರು ಯಾರಂದ್ರೆ ಹೆಸರು ಮರ್ತಾಯ್ತು ನೋಡಿ ಅವರು. ಇನ್ನೊಬ್ರು ಅದೇ ರಾಧಾಕೃಷ್ಣ ಶರ್ಮಾ ಅಂತ ಒಬ್ರು ಇದ್ದಾರೆ, ಅವರು ಪಂಡಿತರನೆ. ಅವ್ರು ಅದಕ್ಕೆ ಆತ್ಮರೂಪ ಅಂತ ಹೇಳ್ತಾರೆ. ಅದು ಆತ್ಮರೂಪ ಆದ್ರೂ ಮಹಾವಾಕ್ಯ ಅಂತಾನೆ ಆಗುತ್ತೆ. ಅಂದ್ರೆ ಸಗುಣ ಆತ್ಮರೂಪದಲ್ಲಿ, ಕಾನ್ಶಿಯನ್ಸ್ ಅಂತೀವಲ್ಲ ಆ ರೂಪದಲ್ಲಿ ಅಮ್ಮನವರು ಇದ್ದಾರೆ. ಅದಕ್ಕೆ ಸತ್ಯಾನಂದ ಸ್ವರೂಪಿಣಿ ಅಂತ ಅವ್ರು ಬರೀತಾರೆ. ಇರಬಹುದು, ಬಟ್ ನನಗೆ ಇದನ್ನ ಅರ್ಥವನ್ನ ಮಾಡ್ಬೇಕು ಅಂದ್ರೆ ಮಹಾವಾಕ್ಯ ರೂಪಿಣಿ ಅಂತಾನೆ ತಗೊಳ್ಬೇಕು. ಬೇರೆ ತಗೊಂಡ್ರೆ ಅದ್ವೈತ ವೇದಾಂತದ ಅಷ್ಟು ನಮಗೆಲ್ಲ ಒಪ್ಪಿಗೆ ಆಗೋದಿಲ್ಲ. ಸರಿನಾ? ಇನ್ನ ಹೇಳೋದಿದೆ ಸುಮಾರು ವೇದಾಂತ ರೀತಿ ಅಂತ, ಅದನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಇದೀನಿ. ನೀವು ವೇದಾಂತ ಕ್ಲಾಸಿಗೆ ಬಂದ್ರೆ ಇದೆಲ್ಲ ಹೆಚ್ಚಾಗಲ್ಲ ಗೊತ್ತಾಗುತ್ತೆ, ಎಂಜಾಯ್ ಮಾಡ್ಬೋದು. ಇಲ್ಲಿ ರೆಸ್ಪೆಕ್ಟ್ ಮಾಡೋಣ. ಉಪಾಸನ ಯಾವ ಗ್ರಂಥವನ್ನ ತಗೊಳ್ತೀವೋ ಆ ಗ್ರಂಥಕ್ಕೆ ಮರ್ಯಾದೆ ಕೊಡಬೇಕು ಅನ್ನೋದಕ್ಕೆ, ಮರ್ಯಾದೆ ಅಂದ್ರೇನು, ಆ ಸಬ್ಜೆಕ್ಟೇ ಮಾತಾಡಬೇಕು ಅನ್ನೋದಕ್ಕೆ ಒಂದು ವಿಧಿ ಇದೆ. ದಟ್ ಈಸ್ ದ ರೂಲ್. ಸಬ್ಜೆಕ್ಟ್ ಬಿಟ್ಟಾಗ್ಲಿ ಅಥವಾ ಸಬ್ಜೆಕ್ಟ್ ನ ಕೆಳಗಡೆ ಮಾಡೋದಾಗ್ಲಿ ಮೇಲ್ಗಡೆ ಮಾಡೋದಾಗ್ಲಿ ಇರಬಾರ್ದು. ಈ ಸಬ್ಜೆಕ್ಟ್ ಹೇಗೋ ಹಾಗೆ, ವೇದಾಂತಕ್ಕೆ ಬಂದಾಗ ಅದು ಬೇರೆ, ಅದು ನಮ್ಮ ಏರಿಯಾ ಅದು. ಮುಂದೆ ಲೋಪಾಮುದ್ರಾರ್ಚಿತ ಲೀಲಾ ಕ್ಲುಪ್ತ ಬ್ರಹ್ಮಾಂಡ ಮಂಡಲ. ಅದ್ಭುತವಾದ ನಾಮ ಇದು. ಲೋಪಾಮುದ್ರಾ ಯಾರು? ಋಷಿಕೆ ಶ್ರೀವಿದ್ಯಾ ಪರಂಪರೆಯಲ್ಲಿ ಅಗ್ರಗಣ್ಯರು 12 ಋಷಿಗಳಿದ್ದಾರೆ, ಮಂತ್ರವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಲೋಪಾಮುದ್ರಾ ಸುಪ್ರಸಿದ್ಧ. ಪ್ರಾತಸ್ಮರಣೀಯರು ಅಗಸ್ತ್ಯರು ಮತ್ತೆ ಲೋಪಾಮುದ್ರಾ ಪ್ರಾತಸ್ಮರಣೀಯರು. ಪ್ರತಿ ದಿವಸ ಅವರನ್ನ ಜ್ಞಾಪಿಸ್ಕೊಳ್ಬೇಕು. ಹೇಗೆ ತಂದೆ ತಾಯಿನ ಜ್ಞಾಪಿಸ್ಕೊಳ್ತೀವೋ, ನಮ್ಮ ಗುರುಗಳನ್ನ ಜ್ಞಾಪಿಸ್ಕೊಳ್ತೀವೋ, ಲೋಪಾಮುದ್ರರು ಅಗ್ರಗಣ್ಯರು, ಅವರನ್ನ ಜ್ಞಾಪಿಸ್ಕೊಳ್ಳೇಬೇಕು. ಆಯ್ತಾ? ಅವ್ರಿಗೆ ಪ್ರತಿ ದಿವಸ ಅರ್ಗೆ ಕೊಡ್ಬೇಕು. ಲಲಿತಾದಶ್ರುತಿ ಕ್ಲಾಸಲ್ಲಿ ಹೇಳಿದ್ದೆ, ಭಾದ್ರಪದ ಮಾಸದ ಕೃಷ್ಣ ಸಪ್ತಮಿ ದಿವಸ ಕೊಡಬೇಕು ಅಂತ. ಬಟ್ ಪ್ರತಿ ದಿವಸ ಕೊಟ್ಟರು ಒಳ್ಳೇದು. ಯಾಕಂದ್ರೆ ನೀರು ದಂಡಿಯಾಗಿದೆ, ಬಟ್ಲು ಜಾಸ್ತಿ ಇದೆ ಮನೆಯಲ್ಲಿ. ಸೊ ಒಂದು ಉದಾಹರಣೆ ಕೊಟ್ರೆ ಏನೂ ಆಗಲ್ಲ. ನಾನಿವಾಗ ಇಬ್ರದ್ದು ಶ್ಲೋಕವನ್ನು ಹೇಳ್ತೀನಿ, ದಯವಿಟ್ಟು ಬರ್ಕೊಳ್ಳಿ. ಹಾಗೆ ಈಗ್ಲೇನೆ ನಾನು ವಾಟ್ಸಾಪ್ ಮಾಡ್ತೀನಿ, ಅದನ್ನೊಂದ್ಸತಿ ನೋಡ್ಕೊಳ್ಳಿ. ಒಂದ್ ನಿಮಿಷ ಕಳಿಸ್ತಾ ಇದ್ದೀನಿ. ಕನ್ನಡದಲ್ಲಿದೆ, ಆಮೇಲೆ ಅದನ್ನ ಯಾರು ಇಂಗ್ಲಿಷಲ್ಲೋ ಸಂಸ್ಕೃತದಲ್ಲೋ ಟ್ರಾನ್ಸ್ಲೇಟ್ ಮಾಡ್ಬಿಡಿ. ಬಂತು ಅನ್ಸುತ್ತೆ ನೋಡಿ. ಏನ್ ಶ್ಲೋಕ ಅಂದ್ರೆ, ಕಾಶಪುಷ್ಪ ಪ್ರತೀಕಾಶ ಅಗ್ನಿಮಾರುತ ಸಂಭವ ಮಿತ್ರಾವರುಣಯೋ ಪುತ್ರ ಕುಂಭಯೋನೇ ನಮೋಸ್ತುತೆ. ಇದು ಅಗಸ್ತ್ಯರಿಗೆ ಹೇಳಿ ಕೊಡುವ ಅರ್ಘ್ಯ. ಆಯ್ತಾ? ಲೋಪಾಮುದ್ರೆ ಕಳಿಸಿದ್ದೀನಿ. ಲೋಪಾಮುದ್ರೆ ಮಹಾಭಾಗೆ ರಾಜಪುತ್ರಿ ಪತಿವ್ರತೆ ಗ್ರಹಣಾರ್ಘ್ಯಂ ಮಯಾ ದತ್ತಂ ಮೈತ್ರಾವರುಣ ವಲ್ಲಭೆ. ಮೈತ್ರಾವರುಣ ವಲ್ಲಭೆ ಅಂದ್ರೆ ಅಗಸ್ತ್ಯರು, ವಲ್ಲಭೆ ಧರ್ಮಪತ್ನಿ. ಲಲಿತಾ ಸಹಸ್ರನಾಮ ಹೇಳಿದ್ಮೇಲೆ ಮುಂದೆ ಒಂದು ಪಂಚಪಾತ್ರೆ ಎಲ್ಲ ಇಟ್ಕೊಳ್ಬಹುದು. ಗಂಡಸರೇ ಇಟ್ಕೊಳ್ಬೇಕು ಅಂತಿಲ್ಲ, ಅದನ್ನು ಕ್ಲಾರಿಫೈ ಮಾಡ್ತೀನಿ. ಹೆಣ್ಮಕ್ಳು ಇಟ್ಕೊಳ್ಬಹುದು ಪಂಚಪಾತ್ರ ಉದಾಹರಣೆ. ಲೋಟ ಸ್ಪೂನ್ ಎಲ್ಲ ಇಟ್ಕೊಳ್ಬೇಡಿ.
ಬೆಳ್ಳಿನೋ ಕಾಪರೋ ಅದೇ ಇಟ್ಕೊಳ್ಳಿ. ಆಯ್ತಾ? ಅಕ್ಷತೆ, ಹೂವು. ಹೂವು ಯಾರಿಗೆ ಸಮರ್ಪಣೆ? ಲೋಪಾಮುದ್ರಾಗೆ. ಬಿಲ್ವದಳ ಇದ್ರೆ, ಇಲ್ಲ ಅಂದ್ರೆ ಪರವಾಗಿಲ್ಲ. ಇನ್ನೊಂದು ಹೂವು, ಕೆಂಪು ಆಗುತ್ತೆ, ಇಲ್ಲಾಂದ್ರೆ ಹಳದಿ ಹೂವು ಆಗುತ್ತೆ. ಅಕ್ಷತೆ ಬಲಗೈಗೆ ಹಾಕೊಂಡು, ಬಿಲ್ವದಳ ಮತ್ತೆ ಒಂದು ಹೂವು, ಬಿಡಿ ಹೂವು ಆಯ್ತು, ಯಾವ್ದಾದ್ರು ಆಯ್ತು. ಫಸ್ಟ್ 3 ಸತಿ ಅಗಸ್ತ್ಯಗೆ ಈ ಮಂತ್ರವನ್ನು ಹೇಳಿ, ಇದಂ ಅರ್ಘ್ಯಂ ಸಮರ್ಪಯಾಮಿ. ಈ ಶ್ಲೋಕವನ್ನು ಕಳಿಸಿದೆಯಲ್ಲ ಅದನ್ನ ಹೇಳಿ, ಫಸ್ಟ್ ಶ್ಲೋಕ ಇದಂ ಅರ್ಘ್ಯಂ ಸಮರ್ಪಯಾಮಿ. ಮತ್ತೆ ಲೋಪಾಮುದ್ರೆ ಕಳಿಸಿರುವ ಶ್ಲೋಕವನ್ನ 3 ಸತಿ ಹೇಳಿ, ಪ್ರತಿಯೊಂದು ಶ್ಲೋಕದ ಆದ್ಮೇಲೂ ಇದಂ ಅರ್ಘ್ಯಂ ಸಮರ್ಪಯಾಮಿ. ದೇವತೆಗಳೆಲ್ಲ, ಋಷಿಗಳೆಲ್ಲ ಎಷ್ಟು ನೀವು ಅರ್ಘ್ಯ ಕೊಡ್ತೀರೋ ಅಷ್ಟು ತೃಪ್ತರಾಗ್ತಾರೆ. ತೃಪ್ತಿ ಆದ ತಕ್ಷಣ ನೀವು ಕೇಳಿದ್ದ ಕೋರಿಕೆಯನ್ನು ಈಡೇರಿಸ್ತಾರೆ. ಅದಕ್ಕೆ ತೃಪ್ತಿ ಅಂದ್ರೇನು? ಅರ್ಘ್ಯ. ತೃಪ್ಯತು ಅಂತ ನಾವು ಕೊಟ್ಟಾಗ ಅವರು ತೃಪ್ತಿ ಪಡ್ತಿದ್ದಾರೆ ಅಂತ ಅರ್ಥ. ಪಿತೃದೇವತೆಗಳಿಗೂ ಹೌದು, ಋಷಿಗಳಿಗೂ ಹೌದು, ದೇವತೆಗಳಿಗೂ ಹೌದು. ಬಹಳ ಸಿಂಪಲ್ ನೋಡಿ. ಅವ್ರ ದೇವತೆಗಳೆಲ್ಲ ಪ್ರೀತಿ ಹೊಂದಬೇಕು ಅಂದ್ರೆ ನಮ್ ತರ ಎಕ್ಸ್ಪೆಕ್ಟೇಷನ್ ಇಲ್ಲ. ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು, ನನ್ನ ಬರ್ತಡೆಗೆ ಇದೇ ಕೊಡ್ಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ನಮಗೆ ಬೇಜಾರಾಗೋಗುತ್ತೆ, ಕೋಪ. ದೇವತೆಗಳು ಹಾಗಲ್ಲ, ಒಂದು ತೊಟ್ಟು ನೀರಾದ್ರೂ ಕೊಡಪ್ಪ ಅಂತ. ಪತ್ರಂ ಪುಷ್ಪಂ ಫಲಂ ತೋಯಂ ಎಕ್ಸೆಟ್ರಾ. ಸೊ ಇದನ್ನ ಕೊಟ್ಬಿಟ್ಟು ಲಲಿತಾ ಸಹಸ್ರನಾಮ ಆದ್ಮೇಲೆ ಈ ಅರ್ಘ್ಯವನ್ನ ಕೊಟ್ಟು, ಇದು 2 ಕ್ರಮ. ಗಿಡಕ್ಕೆ ಹಾಕಬಹುದು, ಸ್ವೀಕರಿಸಬಹುದು ಪ್ರಸಾದ ಅನ್ನೋ ತರ. ನಿಮ್ಗೆ ಯಾಕೆ ಸಂತೋಷವೋ ಹಾಗೆ ಮಾಡಿ. ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಅವರಿಬ್ಬರ ಯಾರೋ ಅಗಸ್ತ್ಯರಿ ಮತ್ತು ಹಯಗ್ರೀವರ, ಅಗಸ್ತ್ಯರಿ ಮತ್ತು ಲೋಪಾಮುದ್ರ ದರ್ಶನ ಭಾಗ್ಯವನ್ನ ಸಿಗೋದಕ್ಕೆ, ಮತ್ತೆ ಅವರು ನಿಮ್ಮ ಶ್ರೀವಿದ್ಯಾ ಸಾಧವನ್ನ ಉನ್ನತ ಸ್ಥಿತಿಗೆ ತಗೊಂಡು ಹೋಗೋಕೆ ಇದು ಪ್ರಾರ್ಥನೆ ಇರಬೇಕು. ಇದು ಮಾಡಿದ್ರೆ ನಿಮ್ಗೆ ತುಂಬಾ ಸಹಾಯ ಆಗತ್ತೆ. ಇದು ನನ್ನ ಅನುಭವವು ಕೂಡ ಮಾಡಿ ಹೆಲ್ಪ್ ಆಗುತ್ತೆ. ಸೊ ಲೋಪಾಮುದ್ರ, ಇವಾಗ ಇಲ್ಲಿ ಬರೋಣ. ಲೋಪಾಮುದ್ರ ಅಗ್ರಗಣ್ಯ ಋಷಿಕೆ. ಇನ್ನೊಂದು ಲೋಪಾಮುದ್ರ. ಮುದ್ರ ಅಂದ್ರೆ ಸುಂದರವಾದ ಶರೀರ ಅಂತ ಅರ್ಥ. ಸುಂದರವಾದ ಶರೀರ, ಲೋಪವಿಲ್ಲದ ಸುಂದರವಾದ ಶರೀರ. ಬ್ರಹ್ಮ ಹೆಣ್ಣಿನಲ್ಲಿ ಎಷ್ಟೇ ಲೋಪವಿದ್ದರೂ ಒಂದು ಹೆಣ್ಣವನ್ನ ಲೋಪವಿಲ್ಲ ಅಂತ ಮಾಡಬೇಕು ಅಂತ ಸೃಷ್ಟಿ ಮಾಡಿರುವ ಇದು ಜೆಂಡರ್ ವಿಗ್ರಹ. ಒಂದು ಏನು ಸ್ಪೀಶೀಸ್, ಒಂದು ಮನುಷ್ಯ ಜನ್ಮದಲ್ಲಿ ಹೆಣ್ಣಿಗಿರುವ ಒಂದು ಲೋಪವಿಲ್ಲದೆ ಮಾಡಬೇಕು ಅನ್ನುವ ಎಕ್ಸಾಂಪಲ್ ತಗೊಂಡ್ರೆ ಅದೇ ಲೋಪಾಮುದ್ರ. ಅತಿ ಸುಂದರವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಸರ್ವ ಸಂಪನ್ನ, ಎಲ್ಲ ದೇವತೆ ಗುಣಗಳನ್ನು ಹೊಂದಿರುವ ಆ ತಾಯಿ. ನಾನು ಅಸ್ಟ್ರಾಲಜಿಲಿ ಸುಮಾರು ಈ ರೆಮಿಡೀಸ್ ಹೇಳ್ತೀನಿ. ಯಾರಿಗಾರು ತಪ್ಪು ತಿಳ್ಕೊಳ್ಬೇಡಿ, ಇದು ಕಾನ್ವರ್ಸೇಷನ್ ಮಾತ್ರ, ಆಯ್ತಾ? ಸುಮಾರು ಜನ ಹೆಣ್ಮಕ್ಳು ಬಂದಾಗ ಮದುವೆ ಆಗಿಲ್ಲ, ಅವ್ರ ತಾಯಿ ತಂದೆ ಎಲ್ಲ ಕೇಳಿದಾಗ ಮದುವೆ ಆಗಿಲ್ಲ. ಎಷ್ಟೋ ಜನ ನೋಡಿದ್ವಿ, 35, 40 ಆಯ್ತು, ನೋಡಕ್ಕೆ ಎಷ್ಟೋ ಜನ ರಿಜೆಕ್ಟ್ ಮಾಡ್ತಿದ್ದಾರೆ ಗಂಡ್ಮಕ್ಳು. ನನ್ ಮಗಳು ಯಾಕೋ ಸುಂದರವಾಗಿಲ್ಲ ಅಂದ್ರೆ ಲೋಪಾಮುದ್ರನ್ನ ಫೋಟೋ ಇಟ್ಟು ಅರ್ಚನೆ ಮಾಡಿ ಅಂತೀನಿ ಅಷ್ಟೆ. ಖಂಡಿತ ಆಗತ್ತೆ. ಹಾಗಂತ ಅಗಸ್ತ್ಯರಿಗೆ ನಾ ಹೇಳಲ್ಲ, ನನ್ನ ಮಗನ ಯಾರು ಹೆಣ್ಮಕ್ಳ ಇದೇ ಯೂಸ್ ಮಾಡ್ತಿಲ್ಲ ಹಾಗಂತ ಅಗಸ್ತ್ಯರಿಗೆ ಮಾಡಿದ್ರೆ ಈ ಬರೋರು ಬರಲ್ಲ ಆಮೇಲೆ, ಆಯ್ತಾ? ಯಾಕೆ ಅಗಸ್ತ್ಯರು ಪಾಪ ಅವ್ರದೇ ಬೇರೆ ತರ, ಅವ್ರು ಗಣಪತಿ ಇದಾರ ಅವರು. Balaji, then what about for boys, those who are ಶ್ರೀರಾಮ, ರಾಮ, ಕೃಷ್ಣ ನಿಗಿಂತ ಬೇಕಾ ಆಕರ್ಷಣವಾದ ಹುಡುಗ? ಸರ್ವ ಆಕರ್ಷಣ ಪುರುಷ ಕೃಷ್ಣ. ಎನಿವೆ, ಸೊ ಇದು ಅಸೈಡ್ ನೋಟ್. ಅವ್ರು ಆನ್ ಮಾಡಿದ ತಕ್ಷಣ ಅವ್ರ ಮನೇಲಿ ನಾಯಿ ಬೋಳುತ್ತಿತ್ತು. ನಾ ಹೇಳಿದ ತಕ್ಷಣ ಒಳ್ಳೆ ರೆಸ್ಪಾನ್ಸ್ ಅದು. ಸರಿ, ಲೋಪಾಮುದ್ರ. ಸೊ ಶರೀರವು ಅಮ್ಮನವರ ಶರೀರವೇ. ಲೋಪಾಮುದ್ರ ಇಸ್ ಲಲಿತಾ ಹರ್ಸೆಲ್ಫ್,
ಆಯ್ತಾ. ಅವ್ರು ಇದ್ದಿದ್ ಜಾಗ ಯಾವ್ದು ಗೊತ್ತಾ? ಕಾಡು. ರಾಮಾಯಣದಲ್ಲಿ ಅರಣ್ಯಕಾಂಡದಲ್ಲಿ ಲೋಪಾಮುದ್ರ ಬಗ್ಗೆ ಬರುತ್ತೆ, ನೀವು ಅವ್ರ ಬಗ್ಗೆ ಅಲ್ಲಿ ಓದಿ, ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಂದು ಪಶು ಪಕ್ಷಿ ಜೊತೆಗೂ ಅನ್ಯೋನ್ಯತಾ ಭಾವದಲ್ಲಿದ್ದು, ಆಯ್ತಾ, ತುಂಬಾ ಸಾಧಾರಣವಾಗಿ ಜೀವನ ಮಾಡಿ ಉತ್ಕೃಷ್ಟವಾದ ಸ್ಥಿತಿಗೆ ಹೋದ್ರು. ಮತ್ತ ಅವ್ರು ಹೇಳಿದ್ದೇನ್ ಗೊತ್ತಾ? ನಾನು ಮದುವೆ ಆಗ್ಬೇಕಂದ್ರೆ ಅಗಸ್ತ್ಯನೇ ಮದುವೆ ಆಗೋದು ಅಂತಾನೆ ಅವ್ರು ಪ್ರಾಮಿಸ್ ತಗೊಂಡಿದ್ದು. ಯಾಕಂದ್ರೆ ಅಗಸ್ತ್ಯರ ಅಮ್ಮನವರ ಆರಾಧಕರು, ಮತ್ತೆ ವಯಸ್ಸಾದವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರು. ಇವಾಗ ವಯಸ್ಸಾದವ್ರನ್ನ ಮದುವೆ ಆಗ್ತೀನಿ ಅಂತ ಆ ತಾಯಿ ಹೇಳಿದ್ದು. ಹಾಗಂತ ನಾವು 40 ಆಗ್ಬೇಕು ಅಂತಲ್ಲ, ಜ್ಞಾನದಲ್ಲಿ ವಯಸ್ಸಾಗಿರ್ಬೇಕು ಹಾಗೆ ಅಂತ. ಉತ್ಕೃಷ್ಟವಾದ ಅಗಸ್ತ್ಯರು. ಸೌತ್ ಇಂಡಿಯಾಲಿ ಜಾಗ ಯಾವ್ದೇ ಕೇಳಿದ್ರು ಅಗಸ್ತ್ಯರು. ಇಲ್ಲಿ ಈಶ್ವರನ ಪ್ರತಿಷ್ಠೆ ಮಾಡಿದ್ರು, ಅಲ್ಲಿ ಕೊಟ್ರಾಲಂಲ್ಲಿ ಪ್ರತಿಯೊಂದು ಆಯ್ತಲ್ವಾ. ಯಾವ್ದೇ ಗುರುಗಳಿಲ್ಲ ಆದ್ರೂ ಅಗಸ್ತ್ಯರೇ ನನ್ ಗುರು ಅಂತ ಹೇಳ್ಕೊಂಡು ಬಿಸ್ನೆಸ್ ಮಾಡೋರು ಸುಮಾರು ಜನ ಇವಾಗ. ಸೊ ವೇದದ ಮೂಲಕ ನೋಡಿದ್ರೆ ಋಗ್ವೇದದಲ್ಲಿ ಸುಮಾರು ಮಂಡಲ ಅಗಸ್ತ್ಯ ಮಂತ್ರಗಳಿವೆ. ಸಿದ್ಧ ಪರಂಪರೆ ತಗೊಂಡ್ರೆ ಅಗಸ್ತ್ಯರು ಅಗ್ರಗಣ್ಯರು. 18 ಸಿದ್ಧರಲ್ಲಿ ಮೊಟ್ಟ ಮೊದಲನೆಯವರು ಅಗಸ್ತ್ಯರು. ಶ್ರೀವಿದ್ಯದಲ್ಲಿ ತಗೊಂಡ್ರೆ ಗುರುಗಳಾಗಿದ್ದಾರೆ. ಯಾವ ಫೀಲ್ಡ್ ಬೇಕು? ಆಯುರ್ವೇದದಲ್ಲಿ ಮೊನ್ನೆ ಗೊತ್ತಾಯ್ತು, ಆಯುರ್ವೇದದಲ್ಲಿ ಸುಮಾರು ಮೂಲಿಕೆಯನ್ನು ಅಗಸ್ತ್ಯರು ಕಂಡು ಹಿಡಿದಿದ್ದಾರೆ ಆ ಕುಟ್ರಾಲಂ ಮಠದಲ್ಲಿ. ಇವತ್ತಿಗೂ ಅಲ್ಲಿ ಮೆಡಿಸಿನಲ್ ಹರ್ಬ್ಸ್ ಸಿಗುತ್ತೆ, ಅದೆಲ್ಲ ಅಗಸ್ತ್ಯರ್ ಗುಹೆ ಅಂತಾನೆ ಮಾಡಿದಾರಂತೆ ಅಲ್ಲಿ. ಸೊ ಅಂತವ್ರನ್ನ ನಾನು ಮದುವೆ ಆಗ್ಬೇಕು ಅಂತ ಲೋಪಾಮುದ್ರ ಬಯಸಿದ್ದು. ಜ್ಞಾನದಲ್ಲಿ ವೃದ್ಧರು, ವಯಸ್ಸಿನಲ್ಲೂ ವೃದ್ಧರೇ. ಸೊ ಲೋಪಾಮುದ್ರ, ಲೋಪವಿಲ್ಲದ ಶರೀರ, ಲೋಪಾಮುದ್ರಾರ್ಚಿತ, ಅರ್ಚಿತ, ಕಾಡಿನಲ್ಲಿದ್ದು ಅಮ್ಮನವರನ್ನ ಅರ್ಚನೆ ಮಾಡಿದ್ದಕ್ಕೆ ಲೋಪಾಮುದ್ರಾರ್ಚಿತ. ಭಾಗ ವಾಗ್ಭವಕೂಟ, ಮಧ್ಯಕೂಟ, ಶಕ್ತಿಕೂಟ ಅಥವಾ ಕಾಮರಾಜಕೂಟ. 3ನೇ ಲೈನ್ ಇದೆ ಅಲ್ವಾ, ಆ 3ನೇ ಲೈನ್ ಅನ್ನ ಯಾರು ಶ್ರೀವಿದ್ಯಾ ತಗೊಂಡಿದಾರೋ ಅದು ಕಾದಿವಿದ್ಯಾ ಆಗಿರ್ಬೋದು, ಹಾದಿವಿದ್ಯಾ, ಸಾದಿವಿದ್ಯಾ ಆಗಿರ್ಬೋದು. ಸಾದಿವಿದ್ಯಾಗಿ ಲೋಪಾಮುದ್ರಾ ವಿದ್ಯಾ ಅಂತ ಶುರು, ಯಾಕಂದ್ರೆ ಸ ಅಕ್ಷರದಿಂದ ಶುರುವಾಗತ್ತೆ ಅಂತ. ಮತ್ತೆ ಕಾದಿವಿದ್ಯೆಗೂ ಸಾದಿವಿದ್ಯೆಗೂ ಸ್ವಲ್ಪ ಮಂತ್ರಗಳ ವ್ಯತ್ಯಾಸ ಇದೆ. ಆದ್ರೆ ಕಾದಿವಿದ್ಯೆ ಆಗ್ಲಿ, ಹಾದಿವಿದ್ಯೆ ಆಗ್ಲಿ, ಸಾದಿವಿದ್ಯೆ ಆಗ್ಲಿ, ಈ 3 ವಿದ್ಯೆಯಲ್ಲಿಯೂ 3ನೇ ಲೈನ್, 3ನೇ ಕೂಟ ಲೋಪಾಮುದ್ರಗೆ ಎಕ್ಸ್ಕ್ಲೂಸಿವ್ ಆಗಿ ಡೆಡಿಕೇಟ್ ಮಾಡಿದ್ದಾರೆ. ಯಾವ್ದೇ ವಿದ್ಯೆ ಆಗ್ಲಿ, ಕಾದಿ, ಸಾದಿ, ಹಾದಿ, ಆ 3ನೇ ಲೈನನ್ನೇ ಮತ್ತೆ 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 ಜಪ ಮಾಡ್ತಾ ಇದ್ರೆ ಮೋಕ್ಷ ಪ್ರಾಪ್ತಿ ಅಂತ ಶ್ರೀವಿದ್ಯಾ ಗ್ರಂಥ. ಅದನ್ನ ಅರ್ಥವಾಗಿ ನೋಡಿದ್ರು, ಅರ್ಥ ಸಹಿತವಾಗಿ ಆ ಅಕ್ಷರಗಳನ್ನ ನೋಡಿದ್ರೆ ಮೋಕ್ಷದ ಹಂತಕ್ಕೆ ಅಂದ್ರೆ ಸಸ್ವರೂಪ ಅನುಸಂಧಾನಕ್ಕೆ ಸಹಾಯ ಆಗಬಹುದು ಅಂತ ಕಾಣುತ್ತೆ. ಲೋಪಾಮುದ್ರ ಇಷ್ಟು ಸಾಕು. ಯಾಕಂದ್ರೆ ಇನ್ನ ಜಾಸ್ತಿ ಹೇಳಬೇಕು, ಉಪದೇಶ ಇಲ್ದೇ ಇರೋ ಕಾರಣದಿಂದ ನಾನು ಅದನ್ನ ಹೇಳ್ತಾ ಇಲ್ಲ, ಸ್ಕಿಪ್ ಮಾಡ್ತಾ ಇದ್ದೀನಿ. ಲೋಪಾಮುದ್ರಾರ್ಚಿತ ಲೀಲಾ ಕ್ಲುಪ್ತ ಬ್ರಹ್ಮಾಂಡ ಮಂಡಲ. ಬ್ರಹ್ಮಾಂಡ ಮಂಡಲ ಅಂದ್ರೆ ಸಮಸ್ತ ಬ್ರಹ್ಮಾಂಡ. ಎಷ್ಟು ಲೋಕಗಳಿದೆಯೋ, ನಿಮ್ಗೆ ಯಾವ್ದೆಲ್ಲ ಲೋಕ ಜ್ಞಾಪಕ ಬರುತ್ತೋ ಅದಕ್ಕೆಲ್ಲ 14 ಲೋಕಗಳು. ಕ್ಲುಪ್ತ ಅಂದ್ರೆ ಇನ್ ಆರ್ಡರ್, ಇನ್ನು ಕನ್ನಡದಲ್ಲಿ ಹೇಳಬೇಕಾದ್ರೆ ಸಮಂಜಸವಾಗಿ, ಇನ್ ಆರ್ಡರ್, ಎವ್ರಿಥಿಂಗ್ ಇಸ್ ದೇರ್, ರೋಬೋಟ್ ತರ. ಬ್ರಹ್ಮಾಂಡದಲ್ಲಿ ಆಲ್ ಆಫ್ ದ ಬ್ರಹ್ಮಾಂಡಾಸ್ ಈಸ್ ಇನ್ ಆರ್ಡರ್ ಇನ್ ಪರ್ಫಾರ್ಮಿಂಗ್ ದೇರ್ ಆಕ್ಷನ್ಸ್. ಪ್ರಪಂಚ ಹೇಗಿರ್ಬೇಕೋ ಹಾಗೆ. ಇವಾಗ ಜಾಮೂನು ರಸಗುಲ್ಲ ಮಾಡಿದಾಗ ಆ ಸಕ್ಕರೆ ಪಾಕದಲ್ಲಿ ಹಾಕಿದಾಗ ಒಂದೊಂದು ಉಂಡೆ ಒಂದೊಂದು ಬ್ರಹ್ಮಾಂಡ ಅಂತ ಹಿಂದಿನ ಕ್ಲಾಸಲ್ಲಿ ಹೇಳಿದೆ. ನಾವು ಮಾಡೋದೆಲ್ಲ ಸ್ವಲ್ಪ ಅಂಟ್ಕೊಂಡ್ಬಿಟ್ಟಿರುತ್ತೆ ಒಂದೊಂದಕ್ಕೊಂದು, ಅದು ಆರ್ಡರ್ ಅಲ್ಲ, ಮಿಸ್ ಆರ್ಡರ್ ಏನೋ ಒಂದು. ಕೆಲವರೆಲ್ಲ ಚೆನ್ನಾಗಿ ಮಾಡ್ತಾರೆ ನೋಡಿ, ಅದು ಒಂದೊಂದು ಪಾಕಕ್ಕೂ ಇನ್ನೊಂದು ಪಾಕಕ್ಕೂ ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ. ಆತರ ಇನ್ ಆರ್ಡರ್ ಅದು ಹೇಗಿದೆ? ಲೀಲ ಕ್ಲುಪ್ತ ಬ್ರಹ್ಮಾಂಡ ಮಂಡಲ. ವಿತೌಟ್ ಎಫರ್ಟ್ ಆಲ್ ದಿ ಆಕ್ಟಿವಿಟೀಸ್ ಹ್ಯಾಪನಿಂಗ್ ಇನ್ ದಿ ರೆಸ್ಪೆಕ್ಟಿವ್ ಲೋಕಾಸ್. ಲೀಲಾ ಅಂದ್ರೆ ವಿತೌಟ್ ಎಫರ್ಟ್, ಅನಾಯಾಸವಾಗಿ ಪ್ರತಿಯೊಂದು ಕಾರ್ಯವು ಅಮ್ಮನವರ ದಯದಿಂದ ಪ್ರತಿಯೊಂದು ಲೋಕದಲ್ಲಿಯೂ ನಡೀತಾ ಇದೆ. ಲೀಲ ಕ್ಲುಪ್ತ ಬ್ರಹ್ಮಾಂಡ ಮಂಡಲ. ಇದಕ್ಕೆ ಭಾಸ್ಕರಾಯರು ಅನಿರ್ವಚನೀಯ ಶಕ್ತಿ ಅಂತ ಬರೀತಾರೆ. ಅನಿರ್ವಚನೀಯ ಶಕ್ತಿ, ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇದೆ. ಅಫಿಷಿಯಲಿ
ಇವತ್ತಿಗೆ ಕೊರೋನಾ ವೈರಸ್ ಹ್ಯಾಸ್ ಎಂಡೆಡ್. ಅದ್ ಹೇಗೆ ಹೇಳಿದ್ರಿ? ಇವತ್ತಾನೆ 13. ನಮ್ಮ ಅಫಿಷಿಯಲಿ. ಯಾಕಂದ್ರೆ ಲಾಸ್ಟ್ ಡಿಸೆಂಬರ್ 24ನೇ ತಾರೀಕಿಗೆ ಶುರು ಆಗಿದ್ದದು. 24 ಐ ಥಿಂಕ್ ದೇವ ಸೂರ್ಯಗ್ರಹಣ. ಹೋದ ವರ್ಷ ಸೂರ್ಯಗ್ರಹಣಕ್ಕೆ ಶುರು ಆಯಿತು. ಇವತ್ತು ಸೂರ್ಯಗ್ರಹಣ. ನಮಗಿಲ್ಲ, ಭಾರತಕ್ಕಿಲ್ಲ, ಬೇರೆ ಕಡೆ ನಡೀತಾ ಇದೆ ಸೂರ್ಯಗ್ರಹಣ. ಸೊ ಒಂದು ವರ್ಷದಲ್ಲಿ 5 ಗ್ರಹಣಗಳು ಬಂದ್ರೆ, ವರಾಹ ಮಿಹಿರ್ ಹೇಳಿದ ಪ್ರಕಾರ 2 ಸೂರ್ಯಗ್ರಹಣಗಳು 3 ಚಂದ್ರಗ್ರಹಣಗಳು ಬಂದ್ರೆ ಈ ತರ ನ್ಯಾಚುರಲ್ ಕಲಾಮಿಟೀಸ್ ಆಗ್ಲಿ, ಈ ತರ ಕೊರೋನಾ ವೈರಸ್ ಅನ್ನೋದಾಗ್ಲಿ, ಹೆಲ್ತ್ ಇಶ್ಯೂಸ್ ಆಗೋದಾಗ್ಲಿ ಎಲ್ಲ ಆಗುತ್ತೆ ಅಂತ. ಸೊ ಇವತ್ತಿಗೆ ಮತ್ತೆ ಸೂರ್ಯಗ್ರಹಣ ಬಂದಿರೋದ್ರಿಂದ ದಟ್ 1 year ಹ್ಯಾಸ್ ಗಾನ್. ಆಯ್ತಾ? ಆದರೆ ಅದ್ ಬಟ್ಸ್ ಅಂಡ್ ಇಫ್ಸ್ ಹಾಕ್ಬೇಕು. ಇವತ್ತಿನಿಂದ 18 ದಿವಸ ಗ್ರಹ ಯುದ್ಧ ಆಗೋದಿದೆ. ಯಾರಿಗೆ? ಗುರು ಮತ್ತೆ ಶನಿಗೆ ಗ್ರಹ ಯುದ್ಧ. ಬೋತ್ ಪ್ಲಾನೆಟ್ಸ್ ಆರ್ ಕಂಜಂಕ್ಟ್ 18 days. This will create some kind of an disharmony across the nations. ಯಾವಾಗ? ಜಾನ್ ಎಂಡ್ ಆಫ್ ಫೆಬ್ರವರಿ. ಒಂದು ಗ್ರಹಣ ಆಗ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು 40 ದಿವಸ ಬೇಕು ಅದ್ರದ್ದು ಇಂಪ್ಯಾಕ್ಟ್ ಆಗಕ್ಕೆ. ಸೊ ದಿಸ್ ಕಂಜಂಕ್ಟ್ ಗ್ರಹ ಯುದ್ಧ, ವೆನ್ ಬೋತ್ ದ ಗ್ರಹಾಸ್ ಆರ್ ವಿತಿನ್ 1 to 3 degrees, ಗ್ರಹ ಯುದ್ಧ ಆಗತ್ತೆ. ಪ್ಲಾನೆಟರಿ ವಾರ್ ಅಂತ ಕರಿತೀವಿ ಅದಕ್ಕೆ. ಪ್ಲಾನೆಟರಿ ವಾರ್ ಅಲ್ಲಿ ಯೂಶಲಿ ಸೂರ್ಯ ಮತ್ತೆ ಮಂಗಳ ಮಾಡಿದಾಗ ಮಂಗಳ ಗೆಲ್ತಾನೆ, ಮಿಕ್ಕಿದ ಎಲ್ಲಾ ಟೈಮಲ್ಲೂ ಸೂರ್ಯ ಗೆಲ್ತಾನೆ. ಬಿಕಾಸ್ ಎಲ್ಲಾ ಗ್ರಹಗಳು ಸೂರ್ಯನ ಪಕ್ಕದಲ್ಲೇ ಸುತ್ತಾ ಇರೋದ್ರಿಂದ. ಈಗ ಆಗ್ತಿರೋ ಗ್ರಹ ಯುದ್ಧ ಶನಿಗೂ ಮತ್ತೆ ಯಾರಿಗೆ? ಶನಿಗೂ ಮತ್ತು ಗುರುಗೂ. ಸೊ ಗುರು ಹ್ಯಾಸ್ ಟು ಲೂಸ್ ದಿಸ್ ವಾರ್ ಬಿಕಾಸ್ ಗುರುಗೆ ಇಟ್ ಇಸ್ ನಾಟ್ ಎ ಕಂಫರ್ಟಬಲ್ ಹೌಸ್ ಇನ್ ಮಕರ ರಾಶಿ. He has to suffer because it is the debilitation point. ಸೊ ಒಳ್ಳೆ ಹೈ ಡಿಸಿಪ್ಲಿನ್ ಲೈಫ್ ಸ್ಟೈಲ್, ಮತ್ತೆ ಯಾರಿಗೆಲ್ಲ ಮಾತು, ಆಮೇಲೆ ಧನಭಾವ, ಇದು ಗುರು ಎಲ್ಲ ಕೆಲವು ಪ್ರಾಪರ್ಟೀಸ್ನ ಇಟ್ಕೊಂಡಿರ್ತಾರೆ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ 18 days ಒಂದು ಕೇರ್ಫುಲ್ ಆಗಿರೋದು ಒಳ್ಳೇದು. ಮಾತಿನ ಲೆವೆಲಲ್ಲೂ ಯಾರ ಜೊತೆ ಆದ್ರೂ ಮಾತಾಡ್ಬೇಕಂದ್ರೂ ಹುಷಾರಾಗಿ ಮಾತಾಡಿ. ಭಯ ಪಡಿಸ್ತಾ ಇಲ್ಲ, ಸರ್ವೇ ಸಾಮಾನ್ಯವಾಗಿ ಹೇಳ್ತಾ ಇದ್ವಿ. ಬಟ್ ಇದು ಪ್ರಪಂಚದ ಲೆವೆಲಲ್ಲಿ ಆಗ್ಬೇಕು ಹಾಗೆ ಅಂತಿದ್ರೆ ಒಂದು ಜಾನ್ ಫೆಬ್ರವರಿ ನೋಡ್ಬೇಕು. ನನ್ನ ಅನಿಸಿಕೆ ಪ್ರಕಾರ ಇಂಡಿಯಾ ಪಾಕಿಸ್ತಾನ್ ವಾರ್ ಆಗ್ಬೇಕು, ನೋಡೋಣ. ಅದಾಗಬಹುದು. ಈ ಗ್ರಹ ಯುದ್ಧ ಚಾನ್ಸಸ್ ಇದೆ. ಅಟ್ಲೀಸ್ಟ್ ನಾನು ಹೇಳೋದಕ್ಕೋಸ್ಕರ 1 ಬಾಂಬ್ ಆದ್ರೂ ಹಾಕ್ಲಿ, ಜಾಸ್ತಿ ಬೇಡ ಅಂದ್ರು. ಆಯ್ತಾ? ಆಮೇಲೆ ಯಾರ್ಯಾರು ಕಳಿಸ್ಬಿಡ್ಬೇಡಿಪ್ಪ, ಫಾರ್ವರ್ಡ್ ಮಾಡಿ ಆಮೇಲೆ. ಸರಿ, ಮುಗಿಸೋಣ. ಅನಾಯಾಸವಾಗಿ ನೀಲಕ್ಲುಪ್ತ ಬ್ರಹ್ಮಾಂಡ ಮಂಡಲ ಅಂತ ಹೇಳೋದಕ್ಕೆ ಬಂದೆ. ನೀಲಕ್ಲುಪ್ತ ಬ್ರಹ್ಮಾಂಡ ಮಂಡಲ, ಅನಾಯಾಸವಾಗಿ ಎವ್ರಿಥಿಂಗ್ ಇಸ್ ಕ್ಯಾರಿ ಆನ್ ಇನ್ ದಿಸ್ ವರ್ಲ್ಡ್. ಆಮೇಲೆ ಮುಂದೆ ಹೋಗುವ. ಇವತ್ತಿನ ನಾಮಗಳೆಲ್ಲ ತುಂಬಾ ವೇದಾಂತ ಪರವಾಗಿದೆ. ನಾನು ಒಂದೊಂದು ಲೈನಲ್ಲಿ ಹೇಳಿ ಮುಂದೆ ಹೋಗ್ತೀನಿ, ಜಾಸ್ತಿ ಹೇಳಲ್ಲ. ಅದೃಶ್ಯ, ದೃಶ್ಯರಹಿತ, ವಿಜ್ಞಾತ್ರಿ, ವೇದ್ಯವರ್ಜಿತ, ಯೋಗಿನಿ, ಯೋಗದ ಯೋಗ್ಯ, ಯೋಗಾನಂದ, ಯುಗಂಧರ. ನೋಡಿ, ಅದೃಶ್ಯ ಮತ್ತೆ ದೃಶ್ಯರಹಿತ ಒಂದೇ ತರ ಇದೆ. ಅರ್ಥ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಟ್ರೈ ಮಾಡುವ. ದೃಶ್ಯ ಅಂದ್ರೆ ಏನು? ಕಾಣುವುದು. ಅದೃಶ್ಯ ಕಾಣದೇ ಇರುವುದು. ಕಾಣದೇ ಇರುವುದಕ್ಕೆ ಬ್ರಹ್ಮವಸ್ತು, ಅದು ಕಾಣೋದಿಲ್ಲ. ಯಾಕಂದ್ರೆ ಬ್ರಹ್ಮನ್ ದ ಕಾನ್ಶಿಯಸ್ನೆಸ್ ಇಸ್ ನಾಟ್ ಎನ್ ಆಬ್ಜೆಕ್ಟ್ ಆಫ್ ಪರ್ಸೆಪ್ಷನ್, ಇಟ್ ಈಸ್ ದ ವೆರಿ ಸಬ್ಜೆಕ್ಟ್. ಸೊ ಹಿಂದೆ ಹೇಳಿದ್ದೆ, ಇದೇ ಲಲಿತಾ ಸಹಸ್ರನಾಮ ಕ್ಲಾಸಲ್ಲಿ, ಅಸ್ಥಿಭಾತಿ ಪ್ರಿಯಂ ರೂಪಂ, ಅಸ್ಥಿಭಾತಿ ಪ್ರಿಯಂ ನಾಮರೂಪಂ ಅಂತ ಜ್ಞಾಪಕ ಇರಬೇಕು. ಅಸ್ಥಿಭಾತಿ ಪ್ರಿಯಂ, ಸತ್ಚಿತ ಆನಂದ ಕಾಣೋದಿಲ್ಲ. ದಟ್ ಹ್ಯಾಸ್ ಟು ಬಿ ಕ್ಲೈಮ್ಡ್ ಆಸ್ ಮೈ ಓನ್ ಸೆಲ್ಫ್. ಅದಕ್ಕೆ ಅದೃಶ್ಯ ಅಂತ ಹೆಸರು, ನಾಟ್ ಎನ್ ಆಬ್ಜೆಕ್ಟ್. ದೃಶ್ಯರಹಿತ, ರಹಿತ ಇಲ್ಲದೆ ಇರುವುದು, ದೃಶ್ಯ ಇರುವುದು. ಅಂದ್ರೆ ದೃಶ್ಯವನ್ನು ಕಾಣಿಸುವುದಕ್ಕೆ ದೃಶ್ಯ ಸಹಿತ, ದೃಶ್ಯ ಇಲ್ಲದೆ ಇದ್ರೆ ದೃಶ್ಯರಹಿತ. ನಾಮರೂಪ ದೃಶ್ಯರಹಿತವಾಗಬೇಕು. ನಾಮರೂಪ ಯಾವಾಗ ದೃಶ್ಯರಹಿತವಾಗುತ್ತದೋ, ಅಸ್ಥಿಭಾತಿ ಪ್ರಿಯಂ ಈಸ್
ಅದೃಶ್ಯ, ಎರಡು ಒಂದೇ ಅರ್ಥ. ನಾನು ಅದನ್ನು ಬೇರೆ ಬೇರೆ ಮಾಡ್ತಾ ಇದ್ದೀನಿ. ಅಸ್ಥಿ ಭಾತಿ ಪ್ರಿಯಂ ಅದೃಶ್ಯ, ದಟ್ ಇಸ್ ದಿ ಕಾನ್ಶಿಯಸ್ನೆಸ್. ಆಮೇಲೆ ನೆಕ್ಸ್ಟ್ ಏನು, ದೃಶ್ಯ ರಹಿತ. ನ್ಯಾಚುರಲ್ ಆಗಿ ದೃಶ್ಯ ಪ್ರತಿಯೊಬ್ಬರಿಗೂ ಕಾಣೋದು ಯಾವುದು, ವಸ್ತು, ಆಬ್ಜೆಕ್ಟ್ಸ್. ಆಬ್ಜೆಕ್ಟ್ಸ್ ಆರ್ ನಥಿಂಗ್ ಬಟ್ ನೇಮ್ ಅಂಡ್ ಫಾರ್ಮ್. ಅದು ರಹಿತವಾಗಬೇಕು. ಯಾವಾಗ ದ್ವೈತವು ಹೋಗುತ್ತೋ ಅದ್ವೈತವು ನಾನೇ ಅಂತ ಗೊತ್ತಾಗತ್ತೆ. ದೃಶ್ಯರಹಿತ ಇಸ್ ಈಕ್ವಲ್ ಟು ದ್ವೈತ. ದೃಶ್ಯ ಬ್ರಾಕೆಟ್ಸ್ ಓಪನ್, ದ್ವೈತ ಬ್ರಾಕೆಟ್ಸ್ ಕ್ಲೋಸ್, ರಹಿತ, ಲೂಸ್ ದ್ವೈತ ಭಾವ. ಗೋ ಬ್ಯಾಕ್ ಟು ದಿ ಪ್ರೀವಿಯಸ್ ನಾಮ ಅದೃಶ್ಯ. ಅದೃಶ್ಯ ಇಸ್ ಈಕ್ವಲ್ ಟು ಸತ್ ಚಿತ್ ಆನಂದ ಬ್ರಹ್ಮನ್. ಸೊ ದ್ವೈತ ಭಾವದಿಂದ ಹೋಗೋದ್ರಿಂದ ಅದ್ವೈತ ಪ್ರಾಪ್ತಿ. ಅದೃಶ್ಯ, ದೃಶ್ಯರಹಿತ, ಇದೆಲ್ಲ ತುಂಬಾ ವೇದಾಂತ ಟೆಕ್ನಿಕಲ್ ಆಗಿ ನಾ ಹೇಳಬೇಕು. ಐ ಆಮ್ ಲಿಮಿಟಿಂಗ್ ಮೈ ಸೆಲ್ಫ್. ವಿಜ್ಞಾತ್ರಿ, ವಿಜ್ಞಾತ್ರಿ ಆ ತಾಯಿಗೆ ಎಲ್ಲವನ್ನೂ ತಿಳಿದಿದೆ. ವಿಜ್ಞಾತ್ರಿ, ಶಿ ನೋಸ್ ಆಲ್. ಅಂದ್ರೆ ಇದೆಲ್ಲ ವಿಚಾರ ಮಾಡುವುದಲ್ಲಿ ಬರುತ್ತೆ. ವೇದಾಂತ ಯಾವಾಗಲೂ ವಿಚಾರಗಮ್ಯ. ವಿಜ್ಞಾತ್ರಿ, ವೇದ್ಯ ವರ್ಜಿತ. ಲಲಿತಾ ಮಹಾತ್ರಿಪುರ ಸುಂದರಿಗೆ ಯಾವ್ದನ್ನಾದ್ರೂ ತಿಳಿಬೇಕು ಅಂದ್ರೆ ಶಿ ನೀಡ್ ನಾಟ್ ನೋ. ಒಂದು ವಸ್ತುವನ್ನ ತಿಳಿಬೇಕಾದ್ರೆ ಇನ್ನೊಂದು ಉಪಕರಣವನ್ನ ಯೂಸ್ ಮಾಡಿ ಉಪಯೋಗಿಸಿ ಆ ವಸ್ತುವನ್ನ ತಿಳಿಬೇಕು ಅಂತಿಲ್ಲ. ವೇದ್ಯ ವರ್ಜಿತ, ಆಕೆಗೆ ಪ್ರತಿಯೊಂದು ಗೊತ್ತು. ಶಿ ನೋಸ್ ಆಲ್. ದೇರ್ ಇಸ್ ನಥಿಂಗ್ ದಟ್ ಶಿ ಡಸಂಟ್ ನೋ ಅಂತ ಈ ತರ ಎಲ್ಲ ಇಂಗ್ಲಿಷ್ ಪದವನ್ನು ಉಪಯೋಗಿಸಿದ್ರೆ ಅದು ಸರಿ ಹೋಗುತ್ತೆ. ವೇದ್ಯ ವರ್ಜಿತ, ಎವ್ರಿಥಿಂಗ್ ಇಸ್ ನೋನ್ ಟು ಹರ್. ವಿಜ್ಞಾತ್ರಿ ವೇದ್ಯ, ಶಿ ನೋಸ್ ಆಲ್, ನಥಿಂಗ್ ಇಸ್, ಶಿ ಡಸಂಟ್ ನೀಡ್ ಎನಿಥಿಂಗ್ ಟು ನೋ. ಮುಂದೆ ಯೋಗಿನಿ. ಯೋಗಿನಿ ಅಂದ್ರೆ ಜ್ಞಾನ ರೂಪಿಣಿ, ಜ್ಞಾನ ಪ್ರದಾತ್ರಿ. ಯಾರಿಗೆ ಯೋಗವನ್ನ ಜ್ಞಾನವನ್ನ ಕೊಡ್ತಾಳೆ, ಯೋಗ್ಯದವರಿಗೆ. ಅದಕ್ಕೆ ಯೋಗಿನಿ, ಯೋಗದ ಯೋಗ್ಯ. ಫಸ್ಟ್ ಯೋಗ್ಯ ತಗೊಳ್ಳಿ. ಜ್ಞಾನ ಸ್ವರೂಪಿಣಿ ಆಗಿಡುವ ದೇವಿ ಯೋಗ್ಯತೆ ಇರುವವರಿಗೆ ಯೋಗದ, ದ ಅಂದ್ರೆ ಕೊಡುವುದು, ಯೋಗದ ಜ್ಞಾನವನ್ನು ಕೊಡುವುದು. ಇನ್ನೊಂದು ಯೋಗಿನಿ ಅಂತ ಅರ್ಥ ಅಂದ್ರೆ ಯೋಗ. ಯೋಗ ಎಲ್ಲರಿಗೂ ಗೊತ್ತಿದೆ, ಅದು ಯುಜ್ ಅನ್ನುವ ಧಾತುವಿಂದ ಬಂದಿರೋದು. ಯುಜ್ ಅಂದ್ರೆ ಸೇರುವುದು. ಇಲ್ಲಿ ಜೀವಾತ್ಮ ಪರಮಾತ್ಮ ಸೇರುವುದು ಅಂತ ಅರ್ಥ ಮಾಡಬೇಡಿ. ಅದು ಎಲ್ಲ ಯೋಗ ಕ್ಲಾಸದಲ್ಲೂ ಎಲ್ಲರೂ ಮಾಡ್ತಾರೆ. ಅದಕ್ಕೆ ಯೋಗಿಗಳಿಗೆ ಜ್ಞಾನ ಇರಲ್ಲ ಅಂತ ಹೇಳೋದಕ್ಕೆ ಇದೆ ಅರ್ಥ. ಸುಮಾರು ಯೋಗ ಕ್ಲಾಸಸ್ ಎಲ್ಲ ನೋಡಿರುವೆ. ವಾಟ್ ಈಸ್ ಯೋಗ? ಫಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್. ಯೋಗ ಇಸ್ ದಟ್ ಸಮಥಿಂಗ್ ಅಂತ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತ್ಕೊಂಡು ಅದು ಯೋಗ ಡ್ರೆಸ್ ಹಾಕೊಂಡು ಹೇಳಬೇಕು, ಆಯ್ತಾ? ಯೋಗ ಇಸ್ ಸಮಥಿಂಗ್ ವೇರ್ ಯೂನಿಟಿ ಬಿಟ್ವೀನ್ ಜೀವಾತ್ಮ ಅಂಡ್ ಪರಮಾತ್ಮ ಹ್ಯಾಪನ್ಸ್, ಆಯ್ತಾ? ಹೀಗೆ ಹೇಳಿದ್ರೇನೆ ಅದು ಯೋಗ ಅಂತ ಅರ್ಥ. ನೀವು ಈ ಅರ್ಥವನ್ನ ತಗೊಳ್ಳಿ, ನೀವು ಯೋಗದಲ್ಲೇ ಸೇರಿಸಿ, ಈ ಅರ್ಥ ಮಾಡಕ್ ಸಾಧ್ಯವಿಲ್ಲ. ಅದ್ವೈತ ವೇದಾಂತದಲ್ಲಂತೂ ಮಾಡಕ್ಕೆ ಸಾಧ್ಯವಿಲ್ಲ. ಜೀವಾತ್ಮ ಮತ್ತೆ ಪರಮಾತ್ಮ ಸೇರುವುದು ಅಂದ್ರೆ ಅರ್ಥ ಏನು? ಧಾತು ಪಾಠ ಈಸ್ ಸೇರುವುದು, ಜಾಯಿನ್, ಯುಜ್ ಧಾತು. ಕ್ಯಾನ್ ಜೀವಾತ್ಮ ಅಂಡ್ ಪರಮಾತ್ಮ ಜಾಯಿನ್ ಟುಗೆದರ್? ಅದೇನ್ ಮ್ಯಾಗ್ನೆಟ್ ಸೇರ್ಸಕ್ಕೆ? ಇಲ್ಲ. ಯೋಗ ಕ್ಲಾಸ್ ಅಲ್ಲಿ ತಗೊಂಡ್ರು ಹೌ ಡು ಯು ಯುನೈಟ್ ದ ಬಾಡಿ ಮೈಂಡ್ ಕಾಂಪ್ಲೆಕ್ಸ್? ಅದೇನಿರುತ್ತಲ್ಲ ಯೋಗ ಅರ್ಥದಲ್ಲೇ ನಾ ಹೇಳ್ತಾ ಇದ್ದೀನಿ, ಶರೀರ ಅರ್ಥದಲ್ಲೇ. ಹೌ ವಿಲ್ ಯು ಯುನೈಟ್ ಬಾಡಿ ಮೈಂಡ್ ಇಂಟೆಲೆಕ್ಟ್ ಇನ್ ಒನ್ ಪ್ಲಾಟ್ಫಾರ್ಮ್? ಆಗೋದಿಲ್ಲ. ನನಗೆ ಇಫ್ ಯು ಹ್ಯಾವ್ ಎನಿ ಬೆಟರ್ ಮೀನಿಂಗ್ ಯು ಲೆಟ್ ಮೀ ನೋ. ಯುಜ್ ಅನ್ನೋದು ಅರ್ಥವೇ ಬೇರೆ. ಉಪಾಸನಾ ದೃಷ್ಟಿಯಲ್ಲಿ ಮಾತ್ರ ಯುಜ್ ಅನ್ನೋದು ಸೇರುತ್ತೆ. ಯೋಗ ದೃಷ್ಟಿಯಲ್ಲಾಗ್ಲಿ ವೇದಾಂತ ದೃಷ್ಟಿಯಲ್ಲೇ ಸೇರುವುದಿಲ್ಲ. ಉಪಾಸನಾ ದೃಷ್ಟಿಯಲ್ಲಿ ಮಾತ್ರ, ಉಪಾಸನಾ ದೃಷ್ಟಿಯ ಧ್ಯಾನದಲ್ಲಿ ಮಾತ್ರ ಈ ಕ್ರಿಯೆ ಒಪ್ಕೊಳ್ಳುತ್ತೆ. ಒಂದೊಂದು ಚಕ್ರವು ಮೇಲಿನ ಚಕ್ರಕ್ಕೆ ಸೇರುವುದು. ರುದ್ರಗ್ರಂಥಿ ಬ್ರಹ್ಮಗ್ರಂಥಿಯಲ್ಲಿ ನೋಡಿದ್ವಿ, ಇದ್ರಲ್ಲಿ ಮಾತ್ರ ಸೇರುತ್ತೆ. ಹಠಯೋಗದಲ್ಲೂ ಸೇರುವುದಿಲ್ಲ, ವೇದಾಂತದಲ್ಲೂ ಸೇರೋಲ್ಲ. ಬಟ್ ಎಲ್ಲರೂ ಹೇಳ್ತಾರೆ. ಅದ್ ಹೇಗೆ ಹೇಳ್ತಾರೆ ಗೊತ್ತಿಲ್ಲ, ಇರ್ಲಿ. ಮತ್ತೆ
ಶಿ ಇಸ್ ಇನ್ ದಿ ಫಾರ್ಮ್ ಆಫ್ ಯೋಗ. ಯೋಗಿನಿ ಅಂದ್ರೆ ಇವಾಗ ಒಂದು ವಸ್ತು ತಗೊಳ್ಳೋಣ. ಕಣ್ಣಿದೆ, ಕಣ್ಣೋದು ಒಂದು ವಸ್ತುವನ್ನ ನೋಡ್ತಾ ಇದೆ. ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಇಸ್ ಇನ್ ದ ಸೇಮ್ ಲೈನ್. ಕಣ್ಣು ಬಿಟ್ಟಿದ ತಕ್ಷಣ ಯಾವುದೋ ಒಂದು ವಸ್ತು ಕಾಣುತ್ತೋ ಇಲ್ವ? ನಮಗೆ ಕಾಣ್ಲೇಬೇಕು, ಸಹಜ. ಸೊ ಯುಜ್ ಧಾತು, ಕಣ್ಣು ತೆಗೆದ್ರಿ ಒಂದು ವಸ್ತು ಕಾಣಬೇಕು. ಸೊ ಸಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಇಸ್ ಆಲ್ವೇಸ್ ಲಿಂಕ್ಡ್. ಅದಕ್ಕೆ ಯೋಗಿನಿ ಅಂತ ಅರ್ಥ. ಒಂದೊಂದು ಚಕ್ರಕ್ಕೂ ಇನ್ನೊಂದು ಚಕ್ರಕ್ಕೂ ಲಿಂಕ್ ಇದೆ, ಅದಕ್ಕೆ ಯುಜ್ ಯೋಗಿನಿ. ಪ್ರತಿಯೊಂದು ನಾಡಿಯು ಒಂದೊಂದು ಚಕ್ರವನ್ನ ಹಿಡಿದಿದೆ, ಅದಕ್ಕೆ ಯೋಗಿನಿ ಅಂತ ಅರ್ಥ. ಯೋಗದ ಇವಾಗ ಯೋಗ ಶೈಲಿ ಅರ್ಥದ ಪ್ರಕಾರ ನೋಡಿದಾಗ ಇದೊಂದು ಯೋಗದ ಅಂದ್ರೆ ಒಂದೊಂದು ಚಕ್ರದಲ್ಲಾಗುವ ಅನುಭವವನ್ನ ಅನುಭವಿಸೋದಕ್ಕೆ ಯೋಗದ ಅಂತ ಅರ್ಥ. ದ ಅಂದ್ರೆ ಕೊಡುವುದು ಅಂತ ಅರ್ಥ. ಒಂದೊಂದು ಚಕ್ರದಲ್ಲಿಯೂ ಆಗುವ ಅನುಭವವು ಆ ಚಕ್ರಕ್ಕೆ ಸೀಮಿತವಾಗಿರೋದ್ರಿಂದ ಆ ಅನುಭವವು ಆ ಚಕ್ರವು ಒಂದೇ. ಯೋಗದ ಆ ಚಕ್ರದಿಂದ ನಮಗೆ ಅನುಭವವನ್ನು ಪ್ರಾಪ್ತಿಯಾಗತ್ತೆ. ಯೋಗದ ಯೋಗ್ಯ ಯಾರು ಕೊಡಬೇಕು? ಸಾಧನೆ ಮಾಡೋರು ಕೊಡಬೇಕು ಅಷ್ಟೆ. ಯೋಗಾನಂದ ಯುಗಂಧರ. ಯೋಗಾನಂದ ಅಂದ್ರೆ ರಿಯಲೈಸೇಷನ್ ಅಂತ ಯೋಗಿಗಳು ಕರೀತಾರೋ ಅವ್ರಿಗೆ. ಅದ್ವೈತ ವೇದಾಂತದಲ್ಲಿ there is no concept of realization. Very simple. ಆಯ್ತಾ? ಅದ್ವೈತ, he is an advaitin, she is an advaitin, they have realized ಬ್ರಹ್ಮನ್. ಇದೆಲ್ಲ ವರ್ಕ್ ಆಗೋದಿಲ್ಲ. ಇದು ಬರೀ ನ್ಯೂಸ್ ಪೇಪರ್ ಅಲ್ಲಿ ರೀಡರ್ಸ್ ಡೈಜೆಸ್ಟ್ ಅಲ್ಲಿ ವರ್ಕ್ ಆಗುತ್ತೆ, ನಮಗೆ ಆಗೋದಿಲ್ಲ. ಇಲ್ಲಿ ನಾವು ಉಪಾಸನಾ ದೃಷ್ಟಿಯಲ್ಲಿ ಮಾತ್ರ ನೋಡ್ತಾ ಇದೀವಿ. ಯೋಗದ ಅಂದ್ರೆ ಸಹಸ್ರಾರ ಚಕ್ರದಲ್ಲಿ ಆ ಜೀವಕ್ಕೆ ಸಾಕ್ಷಾತ್ಕಾರ ಆಗುವ ಇದು ಅನುಭವ ಯೋಗಾನಂದ. ಈ ಯೋಗಾನಂದದಲ್ಲಿ ತ್ರಿಪುಟಿ ರಹಿತ, ತ್ರಿಪುಟಿಗಳ ರಹಿತ ನಾನಿದ್ದೇನೆ, ಧ್ಯಾನವನ್ನ ಮಾಡುತ್ತಿದ್ದೇನೆ, ಧ್ಯಾನದ ವಸ್ತು ಇದೆ, ಧ್ಯಾನದ ಕ್ರಿಯೆ ಇದೆ. ಇದಕ್ಕೆ ತ್ರಿಪುಟಿ ಅಂತ ಹೆಸರು. ಮೆಡಿಟೇಟರ್, ಮೆಡಿಟೇಟಿಂಗ್ ಆಬ್ಜೆಕ್ಟ್ ಅಂಡ್ ದಿ ಪ್ರೋಸೆಸ್ ಆಫ್ ಮೆಡಿಟೇಷನ್. I, the subject, as a person who is meditating, I am meditating on an object, whether it is inside or outside, part 2, and the process of meditation, whether through prana or through mantra, sagarbha, nigarbha, agarbha, anything you call, the process of meditation, ಈ ತ್ರಿಪುಟಿ ರಹಿತ ಅದು ಯೋಗಾನಂದ. ಸಹಸ್ರಾರದಲ್ಲಿ ಯೋಗಿಗೆ ಅನುಭವ ಆಗುತ್ತೆ. ಈ ಯೋಗಿಗೆ ಅನುಭವ ಮಾತ್ರ ರಿಯಲೈಸೇಷನ್ ಅಂತ ಕರಿತೀವಿ ಹೊರತು ಬೇರೆ ನಾವು ಕರೆಯೋದಿಲ್ಲ. ಅದ್ವೈತ ವೇದಾಂತದಲ್ಲಿ ಕರೆಯೋದಿಲ್ಲ. ಇದನ್ನ ಯಾರು ಅದ್ವೈತ ವೇದಾಂತ ಯಾರು ಹೇಳಿದ್ರೆ ಅನುಭವ ಆಯ್ತು ಅಂದ್ರೆ ಅವರು ಅದ್ವೈತ ವೇದಾಂತಿಗಳಲ್ಲ, ಅವರು ಹೇಳಕ್ ಬರೋದಿಲ್ಲ. ಆಸ್ ಸಿಂಪಲ್ ಆಸ್ ದಟ್. ಯೋಗಾನಂದ ಯುಗಂಧರ. ಯುಗ ಅಂದ್ರೆ ಗೊತ್ತು, ಚತುರ್ಯುಗ. ಧರ ಧರಿಸುವವಳು. ಈ 4 ಯುಗವನ್ನು, ಚತುರ್ಯುಗವನ್ನು ಧರಿಸುವುದಕ್ಕೆ ಯೋಗ ಯುಗಂಧರ. ಪಿಂಡಾಂಡ ಬ್ರಹ್ಮಾಂಡವನ್ನು ಧರಿಸುವುದಕ್ಕೆ ಯುಗಂಧರ. ಯುಗಂಧರ ಮೀನ್ಸ್ ಸಬ್ಸ್ಟ್ರಾಟಮ್, ಅಧಿಷ್ಠಾನ. ಜೀವ ಮತ್ತೆ ಬ್ರಹ್ಮ, ಜೀವಾತ್ಮ ಪರಮಾತ್ಮ. ಇಲ್ಲಿ ಪರಮಾತ್ಮ ಅಂದ್ರೆ ಸೃಷ್ಟಿಕರ್ತ, ನಾಟ್ ದಿ ಕಾನ್ಶಿಯಸ್ನೆಸ್ ಆಸ್ ಅಬ್ಸಲ್ಯೂಟ್. ಜೀವಾತ್ಮ ದಟ್ ಇಸ್ ಜೀವ ಇಂಡಿವಿಜುವಲ್, ಪರಮಾತ್ಮ ದ ಗಾಡ್ ದ ಕ್ರಿಯೇಟರ್. ಎರಡು ಸೇರುತ್ತಿಗೆ ಯುಗಂಧರ. ಈ ಎರಡಕ್ಕೂ ಅಧಿಷ್ಠಾನ ಬ್ರಹ್ಮ. ಎರಡಕ್ಕೂ ಅಧಿಷ್ಠಾನ ಬ್ರಹ್ಮ. ಮತ್ತೆ ಇನ್ನೊಂದು ಯೋಗಿನಿ ಅನ್ನೋದಕ್ಕೆ ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ, 6 ಚಕ್ರಕ್ಕೆ ಪ್ರತಿಯೊಂದು ಯೋಗಿನಿಯರಿದ್ದಾರೆ ಅಲ್ವಾ? ಇದರ ಇಲ್ವಾ? ರಾಕಿಣಿ, ಡಾಕಿನಿ, ಶಾಕಿನಿ, ಅವರೆಲ್ಲ ಯೋಗಿನಿಗಳು. ಅದಲ್ಲದೆ ಶ್ರೀಚಕ್ರದಲ್ಲಿರುವ ಪ್ರತಿಯೊಬ್ರು ದೇವಿಯರು ಯೋಗಿನಿಯರೇ. ಪ್ರತಿಯೊಂದು ಆವರಣ ದೇವಿಯರು ಯೋಗಿನಿಯರೇ. ಯೋಗಿನಿಯರಂದ್ರ ಅರ್ಥ ಏನು? ಜ್ಞಾನ ಸ್ವರೂಪ. ಸರಿ, ಮುಂದೆ ಹೋಗುವ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ, ಸರ್ವಾಧಾರ ಸುಪ್ರತಿಷ್ಠಾ ಸದಸದ್ರೂಪ ಧಾರಿಣಿ.
ಎಲ್ಲ ವೇದಾಂತದ ಅರ್ಥ ಇಲ್ಲ ಇದು ವಾಕ್ಯ 137 ಓಕೆ. ಇದು ನಿಮ್ಗೆ ಅರ್ಥ ಆಗುತ್ತೆ, ಸಿಂಪಲ್ ಆಗಿದೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ. ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ರೂಪದಲ್ಲಿ ಅಮ್ಮನವರು ಇದ್ದಾರೆ, ಅಂತಮ್ಮನವರಿಗೆ ನಮಸ್ಕಾರ. ಇದು ಒಂದೇ ವಾಕ್ಯ, ಇದನ್ನ ಬಿಡಿಸ್ಬಾರ್ದು. ಸಹಸ್ರ ನಾಮಾವಳಿಲು ಒಂದೇ ನಾಮ ಇದೆಯಾ, 3 ಇದೆಯಾ? 3 ಇದೆಯಾ? ಒಂದೇ ಇದೆ ಅಲ್ವಾ? ಓಕೆ, ರೈಟ್. ಬಟ್ ಇದನ್ನ ನಾಮಾವಳಿ, ಸಹಸ್ರ ನಾಮಾವಳಿ ಒಂದೇ ಹೇಳ್ಕೊಳ್ಬಹುದು. ಬಟ್ ಬಿಡಿಸಿದ್ರು ತೊಂದರೆ ಇಲ್ಲ. ಇಚ್ಛಾಶಕ್ತಿಯೈ ನಮಃ, ಜ್ಞಾನಶಕ್ತಿಯೈ ನಮಃ, ಕ್ರಿಯಾಶಕ್ತಿಯೈ ನಮಃ, ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣ್ಯೈ ನಮಃ ಅಂತಾನು ಹೇಳ್ಬೋದು. ಬಟ್ ಸ್ತೋತ್ರ ಹೇಳ್ಬೇಕಾದ್ರೆ ಒಟ್ಟಿಗೆ ಹೇಳೋದು ಒಳ್ಳೇದು. ಇಚ್ಛಾ, ಇಚ್ಛಾ ಅಂದ್ರೆ ಕಾಮ, ಬೇಡಿಕೆ, ಡಿಸೈರ್. ನಮ್ಮ ಕಾಮದ ಆಸಕ್ತಿ, ನಮ್ಮ ಬೇಡಿಕೆಯಲ್ಲೂ ಅಮ್ಮನವರಿದ್ದಾರೆ. ಆಯ್ತಾ? ನಮಗೆ ಇಚ್ಛೆ ಬಂದ ತಕ್ಷಣನೇ ಆ ವಸ್ತು ಆಗ್ಲಿ ಅಥವಾ ವ್ಯಕ್ತಿ ಆಗ್ಲಿ ಅಥವಾ ಸನ್ನಿವೇಶವಾಗ್ಲಿ ತಿಳಿಬೇಕು ಅನ್ನೋ ಆಸೆ ಬರುತ್ತೆ ಅಲ್ವಾ? ನಮಗೆ ಫಸ್ಟ್ ಒಂದು ವಸ್ತು ಮೇಲೆ ಸುಮ್ಮನೆ ಜ್ಞಾನ ಇರೋದಿಲ್ಲ, ಇಚ್ಛೆ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ 1+80 ಬಂದಿದೆ ಅಂತ ಅನ್ಕೊಳ್ಳೋಣ, ಬಂದಿರಬೇಕು. ಅಮೆಝಾನ್ ಅಲ್ಲಿ ಬಿಟ್ಟಿದ್ದಾಯ್ತು, ಆಮೇಲೆ ಇಂಟಿಮೇಟ್ ಮಾಡುವಂತ 12 ಗಂಟೆ ಕಳಿಸ್ತಾರೆ, ಅದೆಲ್ಲ ಕ್ಲಿಕ್ ಮಾಡಿದಾಯ್ತು ಬಟನ್, ಆಯ್ತಾ? ಇಮೇಲ್ ಎಲ್ಲ ಬರುತ್ತೆ. ಅದ್ರ ಬಗ್ಗೆ ಏನು ಅಂತ ಜ್ಞಾನವೇ ಇಲ್ಲ ನಮ್ಗೆ. ಸುಮ್ನೆ ಬಂತು, ನೋಡಿದ ತಕ್ಷಣ ಕಣ್ಣಿಗೆ ಇಷ್ಟ ಆಯ್ತು, ಇಚ್ಛೆ, ತಗೊಳ್ಳೋಣವಾ ಅಂತ ಅನ್ಸ್ತು. ಅದ್ ಯಾಕೆ ಹಾಗನ್ಸತ್ತೆ ಅಂತ ಇದುವರೆಗೂ ಯಾರು ಹೇಳಿಲ್ಲ. ಯಾಕೆ ನೋಡಿದ ತಕ್ಷಣ ಬೇಕು ಅಂತ ಅನ್ಸುತ್ತೆ? ಯೋಚನೆ ಮಾಡಿ. ಒಂದು ವಸ್ತು ಆಯ್ತು, ಅದು ನೀವು ಹೇಳ್ಬೋದು, ತುಂಬಾ ಚೆನ್ನಾಗಿದೆ, ಈ ತುಂಬಾ ಚೆನ್ನಾಗಿದೆ ಅನ್ನೋದು ಅದು ಆನ್ಸರ್ ಅಲ್ಲ. ವಸ್ತುವನ್ನು ನೋಡಿದ ತಕ್ಷಣ ಅದು ಬೇಕು ಅನ್ಸೋದು ಏನು? ಅಲ್ಲಿ ಸ್ವಲ್ಪ ಇಂಟ್ರಾಸ್ಪೆಕ್ಟ್ ಮಾಡಿ ಇರ್ಲಿ, ಆಮೇಲೆ ನೋಡೋಣ. ಅದ್ ಇಚ್ಛೆ, ಅದ್ ಬಂತು ನಮ್ಗೆ. 1+80 ಮೊಬೈಲ್ ಫೋನ್ ಬಂತಪ್ಪ, ಅದು ಇಷ್ಟ ಆಯ್ತು ಅಂದ್ಮೇಲೆ, ಆ ಇಚ್ಛೆ ಬಂದ ಮೇಲೆ ಜ್ಞಾನ ಬೇಕು, ಅದ್ರ ಬಗ್ಗೆ ನಾವು ತಿಳಿತೀವಿ, ಸರ್ಚ್ ಎಲ್ಲ ಮಾಡ್ತೀವಿ, ಗೂಗಲ್ ಹೋಗ್ತೀವಿ, ಸರ್ಚ್ ಮಾಡ್ತೀವಿ. ಅದು ಯಾರು ಕೊಟ್ಟಿರಲ್ಲ ಇನ್ಫಾರ್ಮೇಶನ್. ಒಂದೊಂದು ಆರ್ಟಿಕಲ್ಸ್ ಬರ್ದಿರ್ತಾರೆ, ಅದ್ರ ಬಗ್ಗೆನೇ ಹೇಳಿರಲ್ಲ. ಬೀಟಿಂಗ್ ಅರೌಂಡ್ ದ ಬುಷ್ ಅಂತಾರಲ್ಲ, ಅದ್ರ ಬಗ್ಗೆನೇ ಅದು ಅಷ್ಟು ಚೆನ್ನಾಗಿದೆ, ಅದು ಇಷ್ಟು ಚೆನ್ನಾಗಿದೆ. ಬಟ್ ಯಾವಾಗ ರಿಲೀಸ್ ಮಾಡ್ತಾರೆ, ಇಂಡಿಯಾದಲ್ಲಿ ಎಷ್ಟು ಪ್ರೈಸು ಅಂತ ಬೇಕಾಗಿರೋದು ಅದು ನಮ್ಗೆ. ಅದು ಹೇಳಿರೋದಿಲ್ಲ. ಆ ಲೆನ್ಸು, ಇದು ಮತ್ತೊಂದು ಮಗದೊಂದು ಅಂತಲ್ಲ. ಸೊ ಯಾವಾಗ ವಸ್ತುವನ್ನ ನಮ್ಗೆ ಬೇಕು ಅಂತ ಅನ್ಸತ್ತೋ, ಸಡನ್ ಆಗಿ ಆ ವಸ್ತು ಮೇಲೆ ಜ್ಞಾನವನ್ನ ತಿಳಿಬೇಕು ಅನ್ಸತ್ತೆ. ಸೊ ಜ್ಞಾನ ಶಕ್ತಿ ಇಚ್ಛಾ ರೂಪದಲ್ಲಿದ್ದಾಳೆ, ಜ್ಞಾನ ರೂಪದಲ್ಲೂ ಇದ್ದಾಳೆ. ಪ್ರತಿಯೊಂದು ವಸ್ತುವನ್ನು ತಗೊಳ್ಳಿ ನೀವು, ಅಥವಾ ಪ್ರತಿಯೊಂದು ವ್ಯಕ್ತಿ ತಗೊಳ್ಳಿ. ಸಪೋಸ್ ಇವಾಗ ಮ್ಯಾಟ್ರಿಮೋನಲ್ಲಿ ಹಾಕಿರ್ತೀರಪ್ಪ, ನಮ್ಮ ಬಯೋಡೇಟಾ ಎಲ್ಲ ಹಾಕಿರ್ತೀವಿ, ಯಾರೋ ಒಬ್ಬರು ನೋಡಿದ್ವಿ ನಾವು, ಇಚ್ಛೆ ಇಚ್ಛೆ ಹೇಗೆ ಶುರು? ಫಸ್ಟ್ ಫೋಟೋ ನೋಡ್ತೀವಿ, ಅವಾಗ ತಾನೇ ಇಚ್ಛೆ ಶುರು ಆಗೋದು. ಓಕೆ, ದಿಸ್ ಪರ್ಸನ್ ಆರ್ ದಿಸ್ ಲೇಡಿ ವಿಲ್ ಕಂಪ್ಲೀಟ್ ಮೈ ಲೈಫ್ ಅಂತ ಒಂದು ಭ್ರಾಂತಿ ಬೇರೆ. ಓಕೆ, ಅದೇನೋ ಆಯ್ತು, ಕಂಪ್ಲೀಟ್ ಮಾಡೋಣ. ಕಂಪ್ಲೀಟ್ ಮಾಡಾದ್ಮೇಲೆ ಇಚ್ಛೆ ಆಯ್ತಲ್ವಾ, ಗೊತ್ತೋ ಗೊತ್ತಿಲ್ಲ ಅದನ್ನ ವಿ ವಾಂಟ್ ಟು ಫುಲ್ಫಿಲ್. ಜ್ಞಾನವನ್ನ ತಿಳಿತೀವಿ. ಅದು ಹೇಗೋ ಶುರು ಮಾಡೋದು, ಫಸ್ಟ್ ಮೆಸೇಜ್ ಹಾಕೋದು, ಆಮೇಲೆ ಮನೆಗೆ ಹೋಗೋದು, ಇದನ್ನು ತಿಳಿಯೋದು, ಕುಲಂಕುಷವಾಗಿ ತಿಳಿಯೋದು. ಫಸ್ಟ್ ಅಲ್ಲಿ ಜ್ಞಾನನೇ ತಕರಾರು ನಮ್ಗೆ, ಅಲ್ಲಿ ಇಚ್ಛೆನೇ ರಾಂಗ್. ಸೊ ಇಚ್ಛಾ ಬೇಸ್ಡ್ ಜ್ಞಾನ ವಿಲ್ ಆಲ್ಸೋ ಬಿ ರಾಂಗ್. ಇಚ್ಛಾಶಕ್ತಿ ಹೇಳ್ಕೊಳ್ಳೋದು ಅಮ್ಮನವ್ರ ಸ್ವರೂಪ ಅಂತ. ಓಕೆ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಇದೆರಡು ಆಯ್ತು, ಸೇರ್ಬಿಡ್ತು ಅನ್ಕೊಳ್ಳಿ. ಕ್ರಿಯಾಶಕ್ತಿ, ಇನ್ವಿಟೇಷನ್ ಹೊರಡ್ಸ, ಕ್ರಿಯಾಶಕ್ತಿ ಆಕ್ಷನ್ ಸ್ವರೂಪಿಣಿ. ಆ ಪ್ರತಿಯೊಂದು ಇನ್ವಿಟೇಷನ್ ಅಲ್ಲಿಯೂ ಅಮ್ಮನವರಿದ್ದಾರೆ. ಅಂದ್ರೆ ಬೈಯಿಂಗ್ ದಿ ಇದು ಮೊಬೈಲ್ ಫೋನ್ ಅಂದ್ರೆ ರಿಸರ್ಚ್ ಮಾಡೋದು, ದೆನ್ ಟೇಕಿಂಗ್ ದಿ ಪ್ರಾಡಕ್ಟ್. ಕೈಗೆ ಬಂತು, ಅಮೆಝಾನ್ ಬಂದು 3:30 ಮಲಗಿರ್ತೀವಿ ಎಲ್ಲಾರು, ಅವಾಗ ಬರ್ತಾನೆ, ಕಾಲಿಂಗ್ ಬೆಲ್ ಹೊತ್ತಾನೆ, ಏನು 1+80 ಬಂದಿದೆ. ನಿದ್ದೆಯಲ್ಲಿ ತಗೊಳ್ಳೋದ? ಯಾಕೆ ಗೊತ್ತಾಗತ್ತೆ? ಎಷ್ಟೋ ಜನಕ್ಕೆ ಆಗತ್ತೆ. ಅದಕ್ಕೊಂದು ಆಪ್ಷನ್ ಕೊಟ್ಟಿದ್ದಾರೆ ಇವಾಗ ಅಮೆಝಾನ್ ಅಲ್ಲಿ. ಮುಂಚೆನೂ ಇತ್ತು, ಸುಮಾರು ಜನ ನೋಡಿರ್ತಾರೆ. ಟೈಮ್ ಕೊಟ್ಟಿದ್ದಾರೆ, 24 hours ಆಫೀಸ್ ಟೈಮ್, ಅಥವಾ ಈವ್ನಿಂಗ್ 6 o'clock ಮೇಲೆ ಅಂತ. ಸೊ ಬೆಟರ್ 6 o'clock ಮೇಲೆ ಬರೋದು. ಸೊ ಪ್ರತಿಯೊಂದು ವಸ್ತು ಇಚ್ಛೆ ನನಗಿರ್ಬೇಕು. ನೀವು ಯೋಚನೆ ಮಾಡಿ, ನಾನು
ಒಂಥರ ಹೇಳ್ತಾ ಇದ್ದೀನಿ, ಸಾಧಾರಣವಾಗಿ ಹೇಳ್ತಾ ಇದ್ದೀನಿ. ಲೈಫ್ ಅಲ್ಲಿ ನಮ್ಗೆ ಪ್ರತಿಯೊಂದು ವಸ್ತುವನ್ನು ನೋಡಿದಾಗ ಅದೇನಪ್ಪ ಅದು ಹೇಗಿದೆ ಅಂದಿದ ತಕ್ಷಣ ಇಚ್ಛೆ ಜೊತೆ ಜ್ಞಾನವೂ ಹರಿಸತ್ತೆ. ಇನ್ಬಿಲ್ಟ್ ಒಂದು ವಸ್ತುವಲ್ಲಿ ಆ ಜ್ಞಾನವೂ ಇದೆ, ಆ ಜ್ಞಾನದ ಜೊತೆ ಕ್ರಿಯೆನೂ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್. ಇಚ್ಛಾಶಕ್ತಿ, ಜ್ಞಾನ ಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ. ಇನ್ನೊಂದು ನೋಡುವ, ಸಗುಣ ರೂಪದಲ್ಲಿ ಅಮ್ಮನವ್ರನ್ನ ಈ ವಾಕ್ಯದಲ್ಲಿ ಧ್ಯಾನ ಮಾಡ್ಬೇಕು ಅಂದ್ರೆ ವಾಗ್ಭವಕೂಟ ಇಚ್ಛಾ, ಆಮೇಲೆ ಜ್ಞಾನಕೂಟ ಕಂಠದಿಂದ ಕಟಿ ಪ್ರದೇಶ, ಕ್ರಿಯಾ ಕಟಿಯಿಂದ ಪಾದದವರೆಗೂ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ. ಇಚ್ಛೆ ಫಸ್ಟ್ ನಮಗೆ ಇಚ್ಛೆ ಬರೋದಲ್ಲಿ ಮುಖದಲ್ಲಿ, ಮುಖ ಅಂದ್ರೆ ಏನು? ಬುದ್ಧಿ, ಆಯ್ತಾ? ಮತ್ತೆ ಜ್ಞಾನಕ್ಕೆ ಬುದ್ಧಿ ಅಂತ ಹೇಳಬಾರ್ದು, ಆಲೋಚನೆ ಮಾಡುವುದು ಮನಸ್ಸಲ್ಲಿದೆ, ಹೃದಯದಲ್ಲಿದೆ. ಆ ಹೃದಯಕ್ಕೆ ಜ್ಞಾನ ಅಂತ ಅರ್ಥ, ಆಯ್ತಾ? ಕಟಿಯಿಂದ ಸೊಂಟದವರೆಗೂ ಜ್ಞಾನ. ಆಮೇಲೆ ಕ್ರಿಯೆ, ಓಡಾಡ್ಬೇಕಲ್ಲ, ಅಂಗಡಿಗೆ ಹೋಗಿ ತಗೊಳ್ಬೇಕು, ಆತರ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ. ಹೀಗೆಲ್ಲ ಧ್ಯಾನ ಮಾಡುವ ಕ್ರಮ ಇದೆ. ಇನ್ನೊಂದು ಶ್ರೀಚಕ್ರದಲ್ಲಿ ಬಿಂದುಸ್ಥಾನ ಶಿವಕಾಮೇಶ್ವರ ಹಾಗೂ ಶಿವಕಾಮೇಶ್ವರಿ ಸೇರಿರುವ ಜಾಗ, ಒಟ್ಟಿಗೆ ಐಕ್ಯತಾ ಭಾವ, ಅದು ಶಿವ ಮತ್ತೆ ಶಕ್ತಿ. ಅದನ್ನ ಬಿಡಿಸ್ಬೇಕು ಅಂತಂದ್ರೆ ನೆಕ್ಸ್ಟ್ ಕೆಳಗಡೆ ಬರ್ತಿರಲ್ಲ ತ್ರಿಕೋಣ, ಅಗ್ನಿ, ಸೋಮ, ಸೂರ್ಯ. ಆ ಅಗ್ನಿಗೆ ಇಚ್ಛಾಶಕ್ತಿ, ಸೋಮನಿಗೆ ಜ್ಞಾನಶಕ್ತಿ, ಸೂರ್ಯನಿಗೆ ಕ್ರಿಯಾಶಕ್ತಿ. ತ್ರಿಕೋಣ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ. ನೀವು ಇಷ್ಟೇ ಮಾಡಿದ್ರೆ ಸಾಕು. ನಿಮ್ಮ ಆಜ್ಞಾ ಚಕ್ರದಲ್ಲಿ ಸೆಂಟರ್ ಇರುತ್ತಲ್ಲ, ಈ 2 ಪೆಟಲ್ಸ್ ನ ಬಿಟ್ಬಿಡಿ. ಯು ಡ್ರಾ ದಿಸ್ ಟ್ರಯಾಂಗಲ್ ಇನ್ ಯುವರ್ ಆಜ್ಞಾ ಚಕ್ರ. ಆ ಆಜ್ಞಾ ಚಕ್ರದ ಒಳಗಡೆ ಒಂದು ಟ್ರಯಾಂಗಲ್ ಹಾಕೊಂಡು ಬಿಂದು ಮಾಡಿ. ನಿಮ್ಮ ಸಂಕಲ್ಪ ಏನಿದೆಯೋ ಅದೆಲ್ಲ ಯು ಜಸ್ಟ್ ಫೋಕಸ್ ಆನ್ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತಾನೆ ಹೇಳ್ತಾ ಮಾಡಿ. ನಿಮ್ ಸಂಕಲ್ಪ ಸ್ಟ್ರಾಂಗ್ ಆಗುತ್ತೆ. ನಿಮ್ದು ಸಂಕಲ್ಪ ಶಕ್ತಿ ಬಿಕಮ್ಸ್ ವೆರಿ ಸ್ಟ್ರಾಂಗ್ ಫಾರ್ ಯು. ಆಜ್ಞಾ ಚಕ್ರದಲ್ಲಿ ನೀವು ಪ್ರತಿಯೊಂದು ನನಗೆ ಈ ತರ ಆಗ್ಬೇಕು, ಹೀಗೆ ಇರ್ಬೇಕು, ಅದೇ ನೀವು ಅಡಮೆಂಟ್ ಅಂತ ಕರೆದ್ರು ಓಕೆ, ಅದು ಏನಾದ್ರೂ ಕರ್ಕೊಳ್ಳಿ. ಬಟ್ ನೀವು ಅನ್ಕೊಂಡಿದ್ದು ಆಗ್ಬೇಕು ಅಂದ್ರೆ, ಪ್ರೊವೈಡೆಡ್ ಇಫ್ ಇಟ್ ಇಸ್ ಧಾರ್ಮಿಕ್, ಫೋಕಸ್ ಆನ್ ದಿ ಆಜ್ಞಾ ಚಕ್ರ ಅಂಡ್ ಚಾಂಟ್ ದಿಸ್ ನಾಮ ಅಂಡ್ ಯು ಫೋಕಸ್ ಮೀನ್ಸ್ ಏನು, let the process starting from desiring to getting that. ಅದು ಆಧ್ಯಾತ್ಮಿಕದಲ್ಲೂ ಇರ್ಬೋದು. ನನಗೆ ಮಂತ್ರ ಸಿದ್ಧಿ ಆಗ್ಬೇಕು, ದೇವರ ದರ್ಶನ ಆಗ್ಬೇಕು, ತೀರ್ಥಯಾತ್ರೆ ಮಾಡ್ಬೇಕು, ಎಲ್ಲವೂ ಇರ್ಬೋದು, ಆಯ್ತಾ? ಆಜ್ಞಾ ಚಕ್ರ ಇಸ್ ದ ಪ್ಲೇಸ್ ವೇರ್ ಇಫ್ ಇಟ್ ಇಸ್ ವೆರಿ ಸ್ಟ್ರಾಂಗ್, ಯುವರ್ ಸಂಕಲ್ಪ ಶಕ್ತಿ ಬಿಕಮ್ಸ್ ಆಲ್ಸೋ ಸ್ಟ್ರಾಂಗ್. ನೀವು ಮಾಡಿದ ಸಂಕಲ್ಪ ಇದೇ ಆಗಲ್ಲ, ಏನೋ ಫ್ಲಾಪೇ ಆಗಲ್ಲ, ಸಕ್ಸಸ್. ಅದು ಗೊತ್ತಾಗತ್ತೆ ಆಜ್ಞಾ ಚಕ್ರ ಸ್ಟ್ರಾಂಗ್ ಆಗಿದೆ ಅಂತ ನಿಮ್ಗೆ. ಆಯ್ತು, ಮುಂದೆ ಹೋಗುವ. ಸರ್ವಾಧಾರ, ಸಿಂಪಲ್ ಆಗಿದೆ ನಾಮ, ಎಲ್ಲದಕ್ಕೂ ಆಧಾರ. ಯಾದಕ್ಕೆ? ಹಿಂದಿನ ನಾಮ ಸೇರಿದೆ. ಇಚ್ಛಾ, ಕ್ರಿಯಾ, ಜ್ಞಾನಕ್ಕೆ ಆಧಾರಕ್ಕೆ ಸರ್ವಾಧಾರ. ಸುಪ್ರತಿಷ್ಠಾ, ಪ್ರತಿಷ್ಠಾ, ಸು ಅನ್ನೋದು ಉತ್ಕೃಷ್ಟ, ಸು ಅನ್ನುವ ಉಪಸರ್ಗ ಹಾಕಿದ್ದಾರೆ. ಸುಷ್ಠು, ಸುಷ್ಠು ಅಂದ್ರೆ ಚೆನ್ನಾಗಿವೆ, ಪ್ರತಿಷ್ಠಲಾಗಿದ್ದಾಳೆ. ಎಲ್ಲಿ? ಬಿಂದುವಿನಲ್ಲಿ. ಹಾಗೆ ಇಚ್ಛಾ, ಜ್ಞಾನ, ಕ್ರಿಯಾ ಆಗಿ ಶಿವನ್ ಜೊತೆ ಹೋಗಿ ಸುಪ್ರತಿಷ್ಠಲಾಗಿದ್ದಾಳೆ, ಆಯ್ತಾ? ಸರ್ವಾಧಾರ. ಸರ್ವಾಧಾರಕ್ಕೆ ಒಂದು ಭಗವದ್ಗೀತೆ ಶ್ಲೋಕ ನಾಪಕ ಬರ್ಬೇಕು ನಿಮ್ಗೆ. 18th ಚಾಪ್ಟರ್ ಬರುತ್ತೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಎಲ್ಲ ಜೀವಿಯಲ್ಲಿಯೂ ಆ ಪರಮಾತ್ಮನೇ ಇದ್ದಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಮತ್ತೆ ಈ ವಸ್ತು ಅಲ್ಲ, ಏನು ಈ ಉಪಾಧಿ? ಏನು? ಭ್ರಾಮಯನ್ ಸರ್ವಭೂತಾನಿ, ಇಟ್ ಇಸ್ ಎನ್ ರೋಬೋಟ್. ಯಂತ್ರಾರೂಪಾಣಿ ಮಾಯೆಯ. ಸರ್ವಾಧಾರಕ್ಕೆ ಆ ಶ್ಲೋಕವನ್ನ ನಾಪಕ ಬಂತು ನಮಗೆ. ನೆಕ್ಸ್ಟ್, ಸದಸದ್ರೂಪಧಾರಿಣಿ. ಸತ್ ಅಸತ್, ಸತ್ ಅಸತ್ ರೂಪಧಾರಿಣಿ. ಸತ್ ಅಂದ್ರೆ ಕಾರಣ, ಅಸತ್ ಅಂದ್ರೆ ಕಾರ್ಯ. ಇವಾಗ ಒಂದು ಮಡಕೆ ತಗೊಳ್ಳೋಣ. ಮಡಕೆ ಕಾರಣ ಏನು? ಮಣ್ಣು. ಕಾರ್ಯ ವಾಟ್? ಮಡಕೆನೆ. ಗೋಲ್ಡನ್ ಆರ್ನಮೆಂಟ್ಸ್. ಗೋಲ್ಡ್ ಇಸ್ ದ ಕಾಸ್, ಆರ್ನಮೆಂಟ್ಸ್ ಇಸ್ ಅನ್ ಎಫೆಕ್ಟ್.
ಸತ್ರೂಪದಲ್ಲೂ ಅಮ್ಮನವರಿದ್ದಾರೆ, ಅಸತ್ ರೂಪ, ಅಸತ್ ಅಂದ್ರೆ ಇಲ್ಲಿ ಜಡವಸ್ತು ಅಂತಲ್ಲ, ಕಾರ್ಯ, ದಿ ಎಫೆಕ್ಟ್. ಅಸತ್ ರೂಪದಲ್ಲೂ ಕಾರ್ಯರೂಪದಲ್ಲೂ ಅಮ್ಮನವರಿದ್ದಾರೆ. ಸತ್ ಅಸದ್ರೂಪ ಧಾರಿಣಿ, ಎಲ್ಲ ವೇದಾಂತದ ಮಾತುಗಳು. ಓಕೆ, ಮುಂದೆ. ಅಷ್ಟಮೂರ್ತಿರ್ ರಜಾಜೈತ್ರಿ ಲೋಕಯಾತ್ರಾ ವಿಧಾಯಿನಿ ಏಕಾಕಿನಿ ಭೂಮರೂಪ ನಿರ್ದ್ವೈತ ದ್ವೈತ ವರ್ಜಿತ. ಅಷ್ಟಮೂರ್ತಿ, ಅಷ್ಟ ಎಂಟು, ಎಂಟು ಮೂರ್ತಿಗಳಲ್ಲೂ ಅಮ್ಮನವರಿದ್ದಾರೆ. ಯಾರು ಎಂಟು ಮೂರ್ತಿ ಹೇಳಿ ನೋಡೋಣ. ಉಪದೇಶ ಸಾರ ಕ್ಲಾಸ್ ಆಗಿರೋರೆಲ್ಲ ಹೇಳ್ಬೇಕು ಇವಾಗ, ಯಾರೊಬ್ರು. ಜಗತ ಈಶದೀ ಯುಕ್ತ ಸೇವನಂ ಅಷ್ಟಮೂರ್ತಿ ದೇವ ಪೂಜನಂ. ಪರವಾಗಿಲ್ಲ, ನಾ ಹೇಳ್ತೀನಿ, ಗೊತ್ತು, ನಮ್ ದೇವ ಸತ್ಯ, ನಮಗ್ ಗೊತ್ತಿಲ್ವಾ? ಪಂಚಭೂತಗಳು 5 ಆಯ್ತು. ಪಂಚಭೂತಗಳು 5. ಸೂರ್ಯ ಚಂದ್ರ ಯಜ್ಞ ಪುರುಷ. ಅಷ್ಟಮೂರ್ತಿಗೆ ನಾನು ಹೇಳುವ ವ್ಯಾಖ್ಯಾನ ಭಾಸ್ಕರಾಯರು ಬರೆದಿರೋ ರೀತಿಯಲ್ಲಿ ಪಂಚಭೂತಗಳು 5, ಸೂರ್ಯ ಚಂದ್ರ ಯಜ್ಞ ಪುರುಷ. ಯಜ್ಞ ಪುರುಷ ಅಂದ್ರೆ ಅಗ್ನಿ ಅಂತ ತಗೊಳ್ಬಹುದು ಒಂದು, ಇನ್ನೊಂದು ಯಾರು ಯಜ್ಞ ಮಾಡ್ತಾನಲ್ವಾ ಅವನಿಗೂ ಮೂರ್ತಿ, ಅಷ್ಟಮೂರ್ತಿಯಲ್ಲಿ ಒಂದು ಭಾಗ ಅಂತ ಹೇಳ್ತಾರೆ. ಆಯ್ತಾ? ಹೋಮ ಮಾಡುವವರು ಆ ಸ್ಥಾನವನ್ನು ನಮ್ಮ ಋಷಿಗಳು ಕೊಟ್ಟಿದ್ದಾರೆ, ಮಾಡೋರು ಪಾಪ ಅಷ್ಟೆ. ಅಷ್ಟಮೂರ್ತಿ ಅದೊಂದು. ಇದು ಹಾಗೆ ಅದೇ ಅಲ್ಲ, ಭಗವದ್ಗೀತೆಯಲ್ಲೂ ಇದಕ್ಕೆ ರೆಫರೆನ್ಸ್ ಇದೆ. ನನಗೆ ಗೀತೆಯ 7ನೇ ಅಧ್ಯಾಯ ಅನ್ಸುತ್ತೆ, ಯಾಕ ಹೌದು, ಗೀತೆಯ 7ನೇ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರಮಿತಿ ಯನ್ಮೇ ಭಿನ್ನಾ ಪ್ರಕೃತಿರಷ್ಠದ. ಭೂಮಿ ಆಪಃ ಭೂಮಿರಾಪೋ ನಲಃ ವಾಯು ಖಮ್ ಅಂದ್ರೆ ಆಕಾಶ, ಖಮ್ಮನೋ ಬುದ್ಧಿರೇವ ಚ. ಇಲ್ಲಿ ಮನಃ ಅಂದ್ರೆ ಚಂದ್ರ, ಬುದ್ಧಿ ಅಂದ್ರೆ ಸೂರ್ಯ, ಅಹಂಕಾರ ಅಂದ್ರೆ ಜೀವ. ನೋಡಿ, ಅಲ್ಲಿ ಯಜ್ಞ ಪುರುಷ ಅಂತ ಕೊಟ್ರು, ಇಲ್ಲಿ ಅಹಂಕಾರಕ್ಕೆ ಜೀವ ಅಂತ ಕೊಟ್ಟಿದ್ದಾರೆ. ಕಮ್ಮನೋ ಬುದ್ಧಿರೇವ ಚ ಅಹಂಕಾರಂ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟದ. ಅಷ್ಟಮೂರ್ತಿಗೆ ಪ್ರಕೃತಿ ಅಂತ ಭಗವದ್ಗೀತಾ ವ್ಯಾಖ್ಯಾನ. ಅಷ್ಟಮೂರ್ತಿಯಲ್ಲೂ ಅಮ್ಮನವರಿದ್ದಾರೆ. ಅಷ್ಟಮೂರ್ತಿ. ಮತ್ತೆ ನಮ್ಮ 8 ಮುಖಗಳು ಶಿವನಿಗೆ, ಹೌದಾ? 5 ಅಂತ ನೀವೇ ಹೇಳಿದ್ರಿ ಅಥವಾ ನಾವು ಕೇಳಿದ್ವಿ. ಪಂಚಮುಖ, ಈಶಾನ, ತತ್ಪುರುಷ, ಅಘೋರ ಅಂತ. ಕೆಲವರು 6 ಅಂತಾರೆ. 4 ಕಾರ್ನರ್ಸ್ ಅಲ್ಲಿ, ಒಂದು ಮೇಲ್ಗಡೆ 5, ಒಂದು ಒಳಗಡೆ ಇರೋದು ಅದು ಕಾಣಲ್ಲ ಅಂತ 6. ಬಟ್ ಇಲ್ಲಿ ಹೇಳೋದು 8. ಈಶ್ವರನ್ಗೆ ಆಕ್ಚುಲಿ 8 ಫಾರ್ಮ್ಸ್, ಬಟ್ 5 ಮಾತ್ರ ಕಾಣೋದು. ಇನ್ನ 6th 7th 8th ಕಾಣಲ್ಲ. ಬಟ್ ಇದನ್ನ ಮಹಾನ್ಯಾಸದಲ್ಲಿ ನಾವು ಉಪಯೋಗಿಸ್ತೀವಿ. ಯಾವುದು? ಭವಾಯ ನಮಃ, ಶರ್ವಾಯ ನಮಃ, ಈಶಾನಾಯ ನಮಃ, ಪಶುಪತಯೇ ನಮಃ, ರುದ್ರಾಯ ನಮಃ, ಉಗ್ರಾಯ ನಮಃ, ಭೀಮಾಯ ನಮಃ, ಮಹಾದೇವಾಯ ನಮಃ. 8 ಆಯ್ತು. ಆಯ್ತಾ? ಅಷ್ಟಮೂರ್ತಿ. ಇವ್ರಿಗೆ ಈ 8 ಜನಕ್ಕೆ 8 ಜನ ಹೆಂಡತಿಯರಿರ್ಬೇಕಲ್ವಾ, ಅದನ್ನ ಇಲ್ಲಿ ಹೇಳ್ತಾರೆ. ಭವಾಯ ದೇವಾಯ ನಮಃಗೆ ಸುಕೇಶಿ ಅನ್ನುವ ಧರ್ಮಪತ್ನಿ ಒಂದು ಅಷ್ಟಮೂರ್ತಿ. ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿರೋಲ್ಲ, ಇದೆಲ್ಲ ಬರ್ಕೊಂಡ್ರೆ ನಿಮ್ಗೆ ರೆಮಿಡೀಸ್ ಹೇಳಕ್ಕೆ ಬಹಳ ಈಸಿ. ಹೀಗೇನೆ ರೆಮಿಡೀಸ್ ಹೇಳಬೇಕು. ಎಲ್ರಿಗೂ ವಿಷ್ಣು ಸಹಸ್ರನಾಮ ಹೇಳಿ, ಸೂರ್ಯ ನಮಸ್ಕಾರ ಮಾಡಿ, ಆದಿತ್ಯ ಹೃದಯ ಅಂತ ಹೇಳಿದ್ರೆ ಮುಗಿದ ಕತೆ. ಒಂದನ್ನು ನೋಡ್ಕೊಂಡು ಆ ಕಾನ್ಸೆಪ್ಟ್ ಪ್ರಕಾರ ಬರ್ಕೊಂಡ್ರೆ ಒಳ್ಳೇದು. ಭವಾಯ ದೇವಾಯ ನಮಗೆ ಸುಕೇಶಿ. ಈ ಇದು ನಾನು ಹೇಳ್ತಾ ಇರೋದು ಶಿವಪುರಾಣದಲ್ಲಿ ಬರುತ್ತೆ. ಯಾರ್ಯಾರು ಶಿವಪುರಾಣವನ್ನು ಇನ್ನ ತೆಗೆದೇ ಇಲ್ವೋ ಅವ್ರಿಗೆಲ್ಲ ಇದನ್ನ ಇದು ಶರ್ವಾಯ ನಮಃ. ಸೋಮ, ಈಶಾನ 3ನೇದು. ಸ್ವಾಹಾದೇವಿ. ಪಶುಪತಿ, ಪರಾಶಿವ ಅದು ಸ್ತ್ರೀಲಿಂಗದಲ್ಲೇ ಇದೆ. ಅದು
ಇವಾಗ ಈಶಾನಾಗಿ ಸ್ವಾಹ ಅಂತ ಹೇಳಿದೆ, ಅಗ್ನಿಗೂ ಸ್ವಾಹ. ಓ ಹಾಗಾದ್ರೆ ಆಗಿನ ಕಾಲದಲ್ಲೇ ಇಬ್ರು ಹೇಳ್ತಿರಿದ್ರ ಅಂತ ಕೇಳ್ಬಿಡಿ, ಒಬ್ಬರನ್ನ ಇಬ್ರು ಜನ ಆಗ್ತಿದ್ರ ಅಂತಲ್ಲ, ಒಬ್ಬೊಬ್ರಿಗೆ ಅಷ್ಟೇ. ಇವಾಗ ನಮ್ಗೆ ಸುಮಾರು ಜನ ಹೆಸರಿರಲ್ವಾ, ಹಾಗೆ ಸ್ವಾಹಾದೇವಿ. ರುದ್ರ ಅದಿತಿ, ಉಗ್ರ ಸುವರ್ಚಲ, ಭೀಮ ದೀಕ್ಷಾ, ಮಹಾದೇವ ರೋಹಿಣಿ, ಇದು ಅಷ್ಟಮೂರ್ತಿ. ರುದ್ರನಿಗೆ ಸಂಬಂಧಪಟ್ಟಿರುವ ಅಷ್ಟಮೂರ್ತಿ. ಪಂಚಭೂತಗಳು ಸೂರ್ಯ ಚಂದ್ರ ಯಜ್ಞ ಪುರುಷ ಅಂತ ಜೀವ ನೋಡಿದ್ವಿ, ಅದೊಂದು ಮೀನಿಂಗ್. ಇನ್ನೊಂದು ಕುಲಾರ್ನವ ತಂತ್ರದಲ್ಲಿ ಅಷ್ಟಮೂರ್ತಿಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಶಕ್ತಿ ರಹಸ್ಯ ಅನ್ನುವ ಚಾಪ್ಟರ್ ಅಲ್ಲಿ ಬರುತ್ತೆ ಇದು. ಅಷ್ಟಮೂರ್ತಿ 8 ದಿಕ್ಕು, 8 ದಿಕ್ಕಿಗೆ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರು ದೇವಿಯರಿರ್ತಾರೆ, ಅವರ ಹೆಸರು ಲಕ್ಷ್ಮಿ, ಮೇಧಾ. ಇವಾಗ ಲಕ್ಷ್ಮಿ ಅಂದ್ರೆ ಯಾವುದು? ನಾರ್ತ್ ಈಸ್ಟ್ ಡೈರೆಕ್ಷನ್, ಫಸ್ಟ್ ನಾರ್ತ್ ಈಸ್ಟ್ ಲಕ್ಷ್ಮಿ, ಮೇಧಾ ಈಸ್ಟ್, ಧರಾ ಸೌತ್ ಈಸ್ಟ್, ಸೌತ್ ಪುಷ್ಠಿ, ಇದು ದಕ್ಷಿಣ ವೆಸ್ಟ್ ಗೌರಿ, ಇಲ್ಲ ಸಾರಿ ಏನು ನಿವೃತ್ತಿ, ಆ ಕಡೆ ಸೌತ್ ವೆಸ್ಟ್ಗೆ ಗೌರಿ ಅಲ್ವಾ? ಅದೇ ಆರ್ಡರ್ ಬಂದ್ರೆ ಸೌತ್ ವೆಸ್ಟ್ಗೆ ಗೌರಿ, ವೆಸ್ಟ್ಗೆ ತುಷ್ಟಿ, ಪ್ರಭಾ ಈ ಕಡೆ ನಾರ್ತ್ ವೆಸ್ಟ್, ಮತ್ತೆ ಧೃತಿ ನಾರ್ತ್ ಉತ್ತರ. ಈ ಧರಾಗೆ ಕೆಲವು ಪುಸ್ತಕದಲ್ಲಿ ಭೂದೇವಿ ಅಂತಾನು ಕೊಟ್ಟಿದ್ದಾರೆ, ಅದನ್ನು ತಗೊಳ್ಬೋದು. ಇದು ಶಕ್ತಿ ರಹಸ್ಯ ಅನ್ನುವ ಕಾಂಡದಲ್ಲಿ ಬರುತ್ತೆ ಇದೊಂದು. ಮತ್ತೆ ಅಷ್ಟಮೂರ್ತಿ ಎನ್ನುವ ಅಷ್ಟಮಾತೃಕೆಗಳು ನಮ್ಮ ಭೂಪುರದಲ್ಲಿ ದ್ವಿತೀಯ ಲೈನ್ ಅಲ್ಲಿ ಇರ್ತಾರಲ್ಲ, ಅವ್ರಿಗೂ ಅಷ್ಟಮಾತೃಕೆಗಳು ಅಷ್ಟಮೂರ್ತಿ ಅಂತ ತಗೊಳ್ಬಹುದು. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ಮಹಾಲಕ್ಷ್ಮಿ. ಅಷ್ಟಮೂರ್ತಿ. ಅಜಾಜೈತ್ರಿ, ಎರಡೂ ಹೇಳ್ಬೋದು, ಬಿಡಿಸ್ಲೂಬಹುದು. ಅಜಾಜೈತ್ರಿ, ಅಜಹ ಅಂದ್ರೆ ಹುಟ್ಟು ಇಲ್ಲದೆ ಇರುವವಳು. ಸೊ ಇಲ್ಲಿ ನಿರ್ಗುಣವನ್ನು ಹೇಳ್ತಿದ್ದಾರೆ, ಅನ್ಬಾರ್ನ್. ಯಾವ್ದು ಹುಟ್ಟಿಲ್ಲ? ಯಾವ್ದು ಹುಟ್ಟಿಲ್ಲ? ವೇದಾಂತ ರೀತಿಯಲ್ಲಿ ಅರ್ಥ ನೋಡಿದ್ರೆ ಮ್ಯೂಟ್ ಮಾಡ್ಬೇಕು. ಸಾವಿಲ್ಲದವರು ಹುಟ್ಟಿಲ್ಲ. ಬೇಡ, ಸಾವು ಜಾಸ್ತಿ ಬರ್ತದೆ. ನಿರಂತರ. ಇಲ್ಲ ಅದಲ್ಲ, ಇನ್ನೊಂದು ವೇದಾಂತ ರೀತಿಯಲ್ಲಿ ಅರ್ಥ ನೋಡಿದ್ರೆ ಬೇರೆ. ಅಜ ಅಂದ್ರೆ ಯಾವ್ದು? ಇಷ್ಟೊತ್ತಲ್ಲ ಹೇಳಿದೆ, ಕಾನ್ಶಿಯಸ್ನೆಸ್. ಬ್ರಹ್ಮ ಸತ್ಯಂ ಅಂತ ಹೇಳಿದ್ನಲ್ಲ, ಕರೆಕ್ಟ್. ಬ್ರಹ್ಮ. ಇನ್ನೊಂದು ಯಾವ್ದೋ ಹುಟ್ಟಿಲ್ಲ, ಯಾವ್ದು? ಯಾವುದು? ಕಾನ್ಶಿಯಸ್ನೆಸ್, ಬ್ರಹ್ಮ, ಓಕೆ. ದಟ್ ವಿಚ್ ಹ್ಯಾಸ್ ಬಿಗಿನಿಂಗ್ ಲೆಸ್ ಬಟ್ ಇಟ್ ಈಸ್ ಎಂಡಿಂಗ್, ಯಾವ್ದದು? ಕೇರ್ ಆಫ್ ತತ್ವಬೋಧ. ಮಾಯೆ. ಮಾಯ, ಕರೆಕ್ಟ್, ವೆರಿ ಗುಡ್. ಸೊ ಬ್ರಹ್ಮ ಅಂಡ್ ಮಾಯಾ ಇಸ್ ಬಿಗಿನಿಂಗ್ ಲೆಸ್, ಅಜಾ. ಓಕೆ. ಇನ್ನೊಂದು ಹೆಸರಿದೆ ಅಜ ಅನ್ನೋದಕ್ಕೆ, ಕುರಿಗೂ ಅಜ ಅಂತಾರೆ. ಆಮೇಲೆ ಅದನ್ನ ಬರ್ಕೊಂಡ್ಬಿಡಿ, ಲಲಿತಾ ಸುಂದರಿ ಅಜ ಕುರಿ ರೂಪದಲ್ಲಿದ್ದಾಳೆ. ಅಜ ಅಂದ್ರೆ ಗೋಟ್. ಸಂಸ್ಕೃತದಲ್ಲಿ ಹುಷಾರಾಗಿ ವಿಭಜನೆ ಮಾಡಬೇಕು. ಅಜ ಇಸ್ ಆಲ್ಸೋ ಗೋಟ್, ಮೇಕೆ ಅಂತ ಆಗತ್ತೆ. ಆಯ್ತಾ? ಆಮೇಲೆ ಅಜ, ಈ ಒಂದು ಗ್ರಂಥ ಇದೆ, ಇದೆಲ್ಲ ನೀವು ಓದಬೇಕು. ಗಾಡ್, ಸೇಜಸ್ ಅಂಡ್ ಕಿಂಗ್ಸ್ ಅಂತ ಬರ್ದಿರೋದು ಯಾರು ಗೊತ್ತಾ? ಡೇವಿಡ್ ಫ್ರಾಲೆ, ಪಂಡಿತ್ ವಾಮದೇವ ಶಾಸ್ತ್ರಿ. ಈ ಗ್ರಂಥವನ್ನ ದಯವಿಟ್ಟು ಓದಿ. ಹಿಂದೂ ಧರ್ಮ, ಸನಾತನ ಧರ್ಮ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಇದರಲ್ಲಿ ಅಂದ್ರೆ, ಹೇಗೆ ಈ ಕಲ್ಪ ಸೃಷ್ಟಿ ಆಯ್ತು. ನಾವಿವಾಗ ಕಲಿಯುಗದಲ್ಲಿ 5200 ಚಿಲ್ಡ್ರೆ ಅಂತೆಲ್ಲ ಅನ್ಕೊಂಡಿದ್ವಿ. ದಿ ಎಂಟೈರ್ ಹಿಸ್ಟ್ರಿ, ಲೈಫ್ ಹಿಸ್ಟ್ರಿ ಆಫ್ ದಿಸ್ ಕ್ರಿಯೇಷನ್
ಗಾಡ್ ಸೇಜಸ್ ಅಂಡ್ ಕಿಂಗ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ವಿವೇಕಾನಂದರು 1893 ಅಲ್ಲಿ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಹೋದಾಗ ಹಿಂದೂಯಿಸಮ್ ಇಸ್ ದಿ ಮದರ್ ಆಫ್ ಆಲ್ ರಿಲಿಜನ್ಸ್ ಅಂತಂದ್ರು. ಈ ವಾಕ್ಯವನ್ನು ನೋಡಿ, ಹಿಂದೂಯಿಸಮ್ ಇಸ್ ದಿ ಮದರ್ ಆಫ್ ಆಲ್ ರಿಲಿಜನ್ಸ್. ಅದೆಲ್ಲ ತುಂಬಾ ಚೆನ್ನಾಗಿ ಲೈಫ್ ಹಿಸ್ಟ್ರಿ ಆಫ್ ದಿ ಇಂಡಿಯಾ ಅಂದ್ರೆ ಕಲ್ಪದ ಪ್ರಕಾರ ಈ ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಗಾಡ್ ಸೇಜಸ್ ಅಂಡ್ ಕಿಂಗ್ಸ್, ಪಂಡಿತ್ ವಾಮದೇವ ಶಾಸ್ತ್ರಿ, ಅದನ್ನು ಓದಿ. ಅಜಾ ಅನ್ಬಾರ್, ಬೇರೆ ಜಾಸ್ತಿ ಹೇಳದ್ ಬೇಡ. ಮುಂದೆ ಅಜಾ ಜೈತ್ರಿ, ಜೈತ್ರಿಗೆ ಜಯಶೀಲತ್ವ. ಅಜಾ ಜೊತೆಗೆ ಸೇರಿಸ್ಬೇಕು ಅಂದ್ರೆ ಜಯ, ನಮ್ಮ ನಿಜ ಸ್ವರೂಪವನ್ನು ತಿಳಿಯುವುದೇ ಜಯ, ಅದೊಂದರ್ಥ. ಇನ್ನೊಂದು ಭಟ್ಟನಾರಾಯಣರು ಬರೆಯೋದು ವಿಜಯೋತ್ಸವ ಅಂತ ಅರ್ಥ. ವಿಜಯೋತ್ಸವಕ್ಕೆ ಜೈತ್ರಿ ಅಂತ ಬರೀತಾರೆ ಅವರು. ನನ್ನ ವ್ಯಾಖ್ಯಾನ ನಾನು ಹೇಳಿರೋದು ನಮ್ಮ ನಿಜ ಸ್ವರೂಪವನ್ನೇ ಜಯ ಅಂತ ನಾ ಕರೆದೆ, ಯಾಕಂದ್ರೆ ಹಿಂದಿನ ನಾಮ ಅಜ ಅಂತ ಇರೋದಕ್ಕೆ. ಸೊ ಭಟ್ಟನಾರಾಯಣರು ಏನ್ ಬರೀತಾರೆ, ವಿಜಯೋತ್ಸವ. ಅಮ್ಮನವರಿಗೆ ಉತ್ಸವ ಬಹಳ ಇಷ್ಟ ಅಂತೆ, ಪಲ್ಲಕ್ಕಿ ಮೇಲೆ ಕೂಡಿಸ್ಕೊಂಡು ಹೋಗೋದು ಅದೆಲ್ಲ ಅಮ್ಮನವರಿಗೆ ಬಹಳ ಇಷ್ಟ. ಅದಕ್ಕೆ ವಿಜಯೋತ್ಸವ. 4 ವಿಜಯೋತ್ಸವ ಬರುತ್ತೆ ವರ್ಷದಲ್ಲಿ ಅಮ್ಮನವರಿಗೆ. 4 ನವರಾತ್ರಿಗಳು, ಮಾಘ ಮಾಸ, ಚೈತ್ರ ಮಾಸ, ಆಷಾಢ ಮಾಸ, ಆಶ್ವಯುಜ ಮಾಸ. ಇನ್ನೊಂದು 2 ತಿಂಗಳಿಗೆ ಮತ್ತೆ ಬರುತ್ತೆ ಫೆಬ್ರವರಿಲಿ ಮಾಘ ಮಾಸದ ನವರಾತ್ರಿ. ಆ ನವರಾತ್ರಿಲಿ ಅಮ್ಮನವ್ರಿಗೆ ಉತ್ಸವವನ್ನು ಮಾಡೋದಕ್ಕೆ ಜೈತ್ರಿ. ಲೋಕಯಾತ್ರಾ ವಿದಾಯಿನಿ. ಈ ಲೋಕಯಾತ್ರಾ ವಿದಾಯಿನಿಗೂ ಹಿಂದಿನದೊಂದು ನಾಮ ನೋಡಿದೆ, ಅದಕ್ಕೂ ಒಂದೇ ತರ ಅರ್ಥ ಇದೆ. ಯಾವ್ದು ಗೊತ್ತಾ? ಒಂದ್ ನಿಮಿಷ ಹೇಳ್ತೀನಿ. ಲೀಲಾಕ್ಲುಪ್ತ ಬ್ರಹ್ಮಾಂಡ ಮಂಡಲ ಸೇಮ್. ಯಾತ್ರಾ ಅಂದ್ರೆ ಒಂದು ಪಯಣ, ಲೋಕಯಾತ್ರಾ ವಿಧಾಯಿನಿ ಅಂದ್ರೆ ಶಿ ಇಸ್ ಟ್ರಾವೆಲಿಂಗ್ ಇನ್ ಆರ್ಡರ್. ಲೋಕಯಾತ್ರಾ ವಿಧಾಯಿನಿ ಅಂದ್ರೆ ಎವ್ರಿಥಿಂಗ್ ಇಸ್ ಇನ್ ಆರ್ಡರ್. ವಿಧಾಯಿನಿ, ವಿಧಾತೃ ಅಂದ್ರೆ ಎವ್ರಿಥಿಂಗ್ ಇಸ್ ಇನ್ ಆರ್ಡರ್. ಲೋಕಯಾತ್ರಾ ವಿಧಾಯಿನಿ, ಇನ್ ಆರ್ಡರ್ ಶಿ ಇಸ್ ರನ್ನಿಂಗ್ ದಿ ವರ್ಲ್ಡ್ ಅಂದ್ರೆ ವಿತ್ ಹಾರ್ಮನಿ ಅಂತ ಅರ್ಥ ಮಾಡ್ಕೊಳ್ಳಿ. ಏಕಾಕಿನಿ, ಮುಂದೆ ಹೋಗುವ. ಏಕಾಕಿನಿ, ಒಬ್ರೆ ಅಥವಾ ಒಬ್ಳೆ ಇದ್ದು ಸರ್ವ ಕೆಲಸವನ್ನು, ಪ್ರಪಂಚದಲ್ಲಿರುವ ಎಲ್ಲ ಕೆಲಸವನ್ನು ಆಗು ಹೋಗುಗಳನ್ನ ನೋಡ್ಕೊಳ್ತಿರೋ. ಇದು ಸರ್ವೇ ಸಾಮಾನ್ಯ, ಮನೇಲೆಲ್ಲ ಗೊತ್ತಿರುತ್ತೆ. ಒಂದೇ ಗೃಹಿಣಿ ಎಲ್ಲಾ ಕೆಲಸವನ್ನು ಮಾಡಬೇಕು ಅಲ್ವಾ? ಏಕಾಕಿನಿ, ಬೆಳಗ್ಗೆ ಏಳೋದ್ರಿಂದ ಹಿಡಿದು ಟಿಫನ್ ಮಾಡೋದ್ರಿಂದ ಹಿಡಿದು ಮಕ್ಕಳು ಕಳಿಸಿ ಅದೆಲ್ಲ ಮಾಡಿ ಮತ್ತೆ ಮಲ್ಕೊಳ್ಳೋದ್ವರೆಗೂ ಏಕಾಕಿನಿ. ಇದು ಅದ್ವೈತದ ಭಾವ, ಒಂದೇ ಇರುವ ವಸ್ತು. ಏಕಂ ಸತ್ ವಿಪ್ರಾಬಹುಧಾ ವದಂತಿ, ಅದೊಂದು ಅರ್ಥ. ಇನ್ನೊಂದು ಏಕಮೇವಾದ್ ಅದ್ವಿತೀಯಂ ಬ್ರಹ್ಮ, ಎಲ್ಲ ಉಪನಿಷದ್ ವಾಕ್ಯ. ಇನ್ನೊಂದು ಶ್ವೇತಾಶ್ವತರ ಉಪನಿಷತ್ ಹೇಳುತ್ತರ ಏಕೋ ದೇವ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಾತ್ಮಾನಃ, ಅದೊಂದು. ಸುಮಾರು ದಿವಸ ಆಯ್ತು. ಕಗ್ಗ, ಕಗ್ಗನೂ ಇದೆ ಹೇಳುತ್ತೆ. ಏಕದಿಂದಲನೇಕ ಮತ್ತೇಕದಿನೇಕ, ಈ ಕ್ರಮವೇ ವಿಶ್ವದಂಗಾಂಗ ಸಂಬಂಧ. ಲೋಕದಲ್ಲಿ, ಜಾತಿಯಲ್ಲಿ, ವ್ಯಕ್ತಿಯಲ್ಲಿ, ಸಂಸ್ಥೆಯಲ್ಲಿ, ಸಾಕಲ್ಯದಲ್ಲಿ ಮಂಕುತಿಮ್ಮ. ಏಕದಿಂದಲನೇಕ ಮತ್ತೇಕದಿನೇಕ, ಒಂದೇ ಒಂದಿದ್ದು ತುಂಬಾ ಆಗೋದು. ಆ ಎಲ್ಲದರಲ್ಲಿಯೂ ಮತ್ತೆ ಒಂದೇ ಇದೆ. ಲೋಕದಲ್ಲಿ, ಜಾತಿಯಲ್ಲಿ, ವ್ಯಕ್ತಿಯಲ್ಲಿ, ಸಂಸ್ಥೆಯಲ್ಲಿ. ಈ ಕ್ರಮವೇ ವಿಶ್ವದಂಗಾಂಗ ಸಂಬಂಧ. ಏಕಾಕಿನಿ. ಭೂಮರೂಪ, ಭೂಮ ಅಂದ್ರೆ ಇಲ್ಲಿ ಅರ್ಥ ಬ್ರಹ್ಮ ಅಂತ ಅರ್ಥ. ಬ್ರಹ್ಮರೂಪ, ಅದಕ್ಕೆ ಧಾತು ಬೃಹತ್ವಾತ್ ಬ್ರಹ್ಮ, ದಟ್ ವಿಚ್ ಇಸ್ ವೆರಿ ಬಿಗ್, ಇನ್ಫೈನೈಟ್, ಅದಕ್ಕೆ ಬ್ರಹ್ಮ ಅಂತ ಅರ್ಥ. ಸೊ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂದ್ರೆ ಬ್ರಹ್ಮ ಇಸ್ ಈಕ್ವಲ್ ಟು ಇನ್ಫೈನೈಟ್. ಭೂಮರೂಪ. ನಿರ್ದ್ವೈತ, ದ್ವೈತ ವರ್ಜಿತ. ಇದು ಅರ್ಥ ನೋಡಿ ಹೇಗಿದೆ. ನಿರ್ದ್ವೈತ, ದ್ವೈತ ಎರಡು, ನಿರ್ದ್ವೈತ ದ್ವೈತ ಇಲ್ಲದೆ ಇರೋದು ಅದ್ವೈತ. ದ್ವೈತ ವರ್ಜಿತ, ಎರಡು ಒಂದೇ ತಾನೆ. ದ್ವೈತ ವರ್ಜಿತ ಅಂದ್ರೆ ದ್ವೈತವನ್ನ ಮೀರಿ ಅದ್ವೈತ ಸ್ಥಿತಿಗೆ ಹೋದರೆ ಅದಕ್ಕೆ ನಿರ್ದ್ವೈತ ಅಂತ ಅರ್ಥ. ಮತ್ತೆ ದ್ವೈತದ ಕಡೆ ಹೋಗದೆ ಇರೋದಕ್ಕೆ ದ್ವೈತ ವರ್ಜಿತ. ಹೌ ಟು ಅಟೈನ್ ದ್ವೈತ ವರ್ಜಿತ ಅಂತ ಕೇಳಿದ್ರೆ ರಿಮೂವ್ ಅದ್ವೈತ, ಅಲ್ಲ ಸಾರಿ ರಿಮೂವ್
ಅದ್ವೈತ ವರ್ಜಿತ, ಅದ ಹೇಳದ್ ಬಹಳ ಕಷ್ಟ. ಹೌ ಟು ಅಟೈನ್, ಕರೆಕ್ಟ್, ದ್ವೈತ ವರ್ಜಿತ ಅಂದ್ರೆ ರಿಮೂವ್ ದ್ವೈತ. ಹೌ ಟು ರಿಮೂವ್ ಸಬ್ಸ್ಟ್ರಾಟಮ್, ಸರ್ವಾಧಾರ, ಸುಪ್ರತಿಷ್ಠ, ನಿರ್ದ್ವೈತ, ದ್ವೈತ ವರ್ಜಿತ, ಇದೆಲ್ಲ ಕಾವ್ಯ ರೂಪದಲ್ಲಿ ಹೇಳಿರೋದಕ್ಕೋಸ್ಕರನೇ ಬೇರೆ ಬೇರೆ ತರ ಆಗತ್ತೆ, ಬಟ್ ಅರ್ಥ ಎಲ್ಲ ಒಂದೇನೆ. ಮುಂದೆ ಹೋಗೋಣ. ಅನ್ನದ ವಸುಧಾ ವೃದ್ಧ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಬೃಹತಿ ಬ್ರಾಹ್ಮಣಿ ಬ್ರಾಹ್ಮಿ ಬ್ರಹ್ಮಾನಂದ ಬಲಿಪ್ರಿಯ. ಅನ್ನದ, ಅನ್ನದ ಅಂದ್ರೆ ಅನ್ನ, ಊಟ ಮಾಡುವುದು. ಒಳ್ಳೆ ಉತ್ಕೃಷ್ಟವಾದ ಅನ್ನವನ್ನು ಕೊಡಬೇಕು ಅಂತ ಕೇಳ್ಕೊಳ್ಬೇಕು. ಅನ್ನದ, ದ ಅಂದ್ರೆ ಕೊಡುವುದು. ಒಳ್ಳೆ ಅನ್ನವನ್ನು ಕೊಡು ತಾಯಿ ಅಂತ ಕೇಳ್ಕೊಳ್ಬೇಕು. ಅದ್ರ ರಿಕ್ವೆಸ್ಟ್ ಇರ್ಬೇಕು ನಮ್ದು, ಆಯ್ತಾ. ಅನ್ನದೋಷ ಸಾಧಕನಿಗೆ ನಿಷಿದ್ಧ. ಅನ್ನದೋಷ ಆಗ್ಲೇ ಒಬ್ಬ ಸಾಧಕನಿಗೆ, ನಾನಿಲ್ಲಿ ಸ್ಪೆಸಿಫಿಕ್ ಆಗಿ ಶ್ರೀವಿದ್ಯಾ ಅಂತೆಲ್ಲ ಹೇಳ್ತಿಲ್ಲ, ಯಾರೇ ಸಾಧನೆ ಮಾಡ್ತಿರೋರು ಸ್ಪಿರಿಚುವಲ್ ಲೈಫ್ ಅಲ್ಲಿ ಇರೋರಿಗೆ ಅನ್ನದೋಷ ನಾಟ್ ಗುಡ್. ಅನ್ನದೋಷ ಅಂದ್ರೆ ಏನು? ಸಾತ್ವಿಕವಾದ ಆಹಾರವನ್ನ ತಿನ್ನೋದು. ಊಟ ಮಾಡ್ಬೇಕಂದ್ರೆ ಬಲಗೈಯನ್ನೇ ಉಪಯೋಗಿಸೋದು, ಕೈಯಲ್ಲೇ ಊಟ ಮಾಡುವುದು. ಕಷ್ಟ ಬಂತು ಅಂದ್ರೆ ಸ್ಪೂನ್, ಆಯ್ತಾ. ಎಡಗೈ ಉಪಯೋಗಿಸ್ತಿರೋದು, ನಿಂತುಕೊಂಡು ತಿನ್ನೋದು, ಫಾಸ್ಟ್ ಫುಡ್. ಆಮೇಲೆ ಎಂಜಿಲ್ ಯಾರೋ ತಿಂದಿರೋದನ್ನ ನಾವು ತಿನ್ನೋದು, ಆಯ್ತಾ. ನೀನ್ ತಾನೇ ಪರವಾಗಿಲ್ಲ ಕೊಡು ಅಂತೆಲ್ಲ ಹೇಳೋದು, ಅದೆಲ್ಲ ವರ್ಜಿತ. ಯಾಕೆ ಸ್ಟ್ರೆಸ್ ಮಾಡ್ತೀನಿ ಅಂದ್ರೆ, ಅನ್ನಮಯ ಕೋಶದಿಂದಲೇ ಬ್ರಹ್ಮಮಯಕ್ಕೆ ಸಾಧನೆ. ಅನ್ನ ಎಷ್ಟು ಶುದ್ಧಿ ಇದೆಯೋ ನಮ್ಮಲ್ಲಿ, ಬ್ರಹ್ಮ ಸಾಕ್ಷಾತ್ಕಾರ ಅಷ್ಟು ಸುಲಭವಾಗುತ್ತೆ. ಅನ್ನ ಶುದ್ಧಿ ಇಲ್ಲ, ಬ್ರಹ್ಮ ಸಾಕ್ಷಾತ್ಕಾರ ಆಗೋದಿಲ್ಲ. ತೈತ್ರಿಯೋಪನಿಷತ್ತಲ್ಲಿ ತುಂಬಾ ಚೆನ್ನಾಗಿ ಆಚಾರ್ಯ ಶಂಕರರು ಬರೀತಾರೆ ಇದಕ್ಕೆ ಭಾಷ್ಯ. ಅನ್ನ ಶುದ್ಧಿ ಮೋಕ್ಷ ಸಾಕ್ಷಾತ್ಕಾರ ಅಂತಾನೆ ಬರೆಯೋರು. ಯೋಚನೆ ಮಾಡಿ. ತಮಸ್ ಪದಾರ್ಥವನ್ನ ಬಿಡುವುದು, ಅನ್ನದಲ್ಲಿ ಯಾವುದು ತಮಸ್ ಅಂತ ಇರುತ್ತೋ ಅದೆಲ್ಲ ಬಿಡುವುದು. ಅರ್ಥ, ಮನೆ ಊಟ ಮಾಡಿ, ಕಾರಣಾಂತರದಲ್ಲಾದ್ರೂ ಹೊರಗಡೆ ಹೇಳ್ಬೇಡಿ. ಸಂಡೇ ಮಾತ್ರ, ಇವತ್ತು ಹುಷಾರಿಲ್ಲದೆ ಇದ್ರೂ ಪರವಾಗಿಲ್ಲ, ಹಣ್ಣು ನೀರು ಕುಡ್ಕೊಂಡ್ರಿ, ಹೊರಗಡೆ ಹೋಗೋದನ್ನ, ಊಟ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ಇಲ್ಲ ಸುಮ್ನೆ ನಾವು ಸಾಧಕರು ಅಂತ ಹೇಳ್ಕೊಳ್ಬೇಕು, ಏನು ಉಪಯೋಗ ಆಗಲ್ಲ. ಅನ್ನದ ವಸುಧ, ವಸುಧ ಅಂದ್ರೆ ಐಶ್ವರ್ಯ ಸ್ವರೂಪಿಣಿ. ಅಂದ್ರೆ ಐಶ್ವರ್ಯ ಅಂದ್ರೆ ತಪಸ್ಸು ಅಂತ ಅರ್ಥ. ಹಿಂದಿನ ನಾಮಕ್ಕೆ ಲಿಂಕ್ ಮಾಡಬೇಕು. ತಪಸ್ಸು ಮಾಡಿದ್ರೆ ಶುದ್ಧವಾದ ಅನ್ನವನ್ನು ನಿಮಗೆ ಸಿಗತ್ತೆ. ಅದಕ್ಕೆ ಭಟ್ಟನಾರಾಯಣ ಬರೀತಾರೆ, ಸತ್ಯ ಅನ್ನ ತಪಃ ಅಂತ ಬರೀತಾರೆ, ಅಷ್ಟೇ ಮುಗೀತು. ಸತ್ಯ ಅನ್ನ ತಪಃ, ಶುದ್ಧವಾದ ಅನ್ನ. ವೃದ್ಧ, ಒಳ್ಳೆ ನಾಮ ಇದು. ಇಲ್ಲಿವರೆಗೂ ಈ ನಾಮ ಬಂದಿರಲಿಲ್ಲ. ನಾವು ಲಲಿತಾ ತ್ರಿಪುರ ಸುಂದರಿನ ಪಂಚದಶಿ, ಷೋಡಶಿ, ಬಾಲ, ನವಾಕ್ಷರಿ, ಚಿಕ್ಕ ಹುಡುಗಿಯನ್ನ ಹತ್ರ ನೋಡ್ತೀವಿ. ವೃದ್ಧ, 50 ವರ್ಷ ದಾಟಿರುವವಳಿಗೆ ವೃದ್ಧ ಅಂತ ಹೆಸರು. ಅಂದ್ರೆ ಋತುಮತಿ ಮುಗಿಸಿರ್ಬೇಕು, ಅವ್ರಿಗೆಲ್ಲ ವೃದ್ಧ ಅಂತ ಹೆಸರು. ಆ ವೃದ್ಧನೇ, ಯಾರು ನೀವು ಋತುಮತಿ ಮುಗಿಸಿ ಆಗಿರುತ್ತಲ್ಲ, ಮಹಾ ತಪಸ್ವಿ ಅವರೆಲ್ಲ. ಅವ್ರು ನೀವೆಲ್ಲಿ ನೋಡ್ತೀರ ಅವ್ರನ್ನೆಲ್ಲ ನಮಸ್ಕಾರ ಮಾಡ್ಬೇಕು. ಮುತ್ತೈದೆ ವೃದ್ಧ ಅಂದ್ರೆ ಇಲ್ಲಿ ಎಲ್ಲ ಅನ್ನಕ್ಕೆ ಸಂಬಂಧಪಟ್ಟಿರೋದ್ರಿಂದ ವೃದ್ಧಾಗೆ ಒಬ್ರು ಒಳ್ಳೆ ವ್ಯಾಖ್ಯಾನ ಬರೀತಾರೆ, ಅನ್ನಪೂರ್ಣೇಶ್ವರಿ ಅಂತ ಬರೀತಾರೆ. ಯಾಕಂದ್ರೆ ಹಿಂದಿನ ನಾಮ ಎಲ್ಲ ಅನ್ನಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅನ್ನಪೂರ್ಣೇಶ್ವರಿ ಅಂತ ಬರೀತಾರೆ. ವೃದ್ಧ, ಸೃಷ್ಟಿಗಿಂತ ಮೊದಲು. ಬ್ರಹ್ಮಾತ್ಮೇಕ್ಯ ಸ್ವರೂಪಿಣಿ, ಅದಕ್ಕೆ ಅನ್ನಪೂರ್ಣೆ ಸದಾಪೂರ್ಣೆ. ಬ್ರಹ್ಮಾತ್ಮೇಕ್ಯ ಸ್ವರೂಪಿಣಿ, ಬ್ರಹ್ಮಾತ್ಮೇಕ್ಯ ಇಸ್ಕೊಂಡು ಮತ್ತೆ ಸೇಮ್ ನಾಮ ಮಹಾವಾಕ್ಯ ಸ್ವರೂಪಿಣಿ ಅಂತ ತಗೊಳ್ಬೋದು, ಇಲ್ಲ ಹಂಸ ಮಂತ್ರ ಸ್ವರೂಪಿಣಿ ಅಂತ ತಗೊಳ್ಬೋದು, ಅಜಪಾಜಪ ಮಂತ್ರ ಸ್ವರೂಪಿಣಿ ಅಂತಾನು ತಗೊಳ್ಬೋದು. ಬೃಹತಿ, ಮತ್ತೆ ನೋಡಿ ಅದೇ ನಾಮ. ಬೃಹತ್ವಾತ್ ಬ್ರಹ್ಮ, ಈಗಷ್ಟೇ ಹೇಳಿದೆ ಅದೇ ಬರ್ತಾ ಇದೆ. ಜೀವ ಭಾವವನ್ನ ಬಿಟ್ಟು
ಬ್ರಹ್ಮ ಭಾವದಲ್ಲಿ ಇರೋದಕ್ಕೆ ಬೃಹತಿ ಅಂತ ಅರ್ಥ. ಬ್ರಹ್ಮ ಭಾವ, ಬ್ರಹ್ಮ ಭಾವ ಅಂದ್ರೆ ಸಚ್ಚಿದಾನಂದ ಸ್ವರೂಪ ನಾನು, ಹಾಗೆ ಅಂತ. ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿಗಳು ಹುಷಾರಿಲ್ಲದೆ ಇದ್ದಾಗ, ಅವ್ರು ಚಿಕ್ಕ ವಯಸ್ಸಲ್ಲಿ, ಅವ್ರ ಚಿಕ್ಕ ವಯಸ್ಸು ಅಂದ್ರೆ ಏನು, 9-10 ವಯಸ್ಸು, ಅವ್ರಿಗೆ 5ನೇ ವರ್ಷಕ್ಕೆ ಉಪನಯನ ಆಗೋಗಿತ್ತು. ವೇದಾಧ್ಯಯನ ಎಲ್ಲ ಮುಗಿಸಿ ಆಗ್ಲೇನೆ ಅಭಿನವ ಶಂಕರರ್ ಅಂತಾನೆ ಕರೀತಾರೆ. ಯಾರಿಗೆ? ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ, ಶ್ರೀ ಶ್ರೀ ಚಂದ್ರಶೇಖರ ಭಾರತಿಗಳ ಗುರುಗಳು, 33ನೇ ಶೃಂಗೇರಿ ಅಧಿಪತಿ. ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ಜ್ವರ ಬಂತಂತೆ. ಅವರ ಗುರುಗಳು ವೃದ್ಧ ನರಸಿಂಹ ಭಾರತಿಗಳು, ಅವ್ರಿಗೆ ಉಗ್ರ ನರಸಿಂಹ ಅಂತಾನು ಕರೀತಾ ಇದ್ರು. ನರಸಿಂಹರ ತರಾನೇ ಇದ್ರು ಅವರು. ಅವ್ರಿಗೂ ಅಧಿಷ್ಠಾನ ಮೊನ್ನೆ ಗುರುಗಳು, ಇದು ಶೃಂಗೇರಿಯಲ್ಲಿ ಅಧಿಷ್ಠಾನ ಇದೆ, ಮೊನ್ನೆ ಆರಾಧನೆ ಮುಗಿಸಿದ್ದಾರೆ ಗುರುಗಳು. ಬಾಲಯತಿಯನ್ನ ಆಗ್ಲೇ 9-10ನೇ ವಯಸ್ಸಿಗೆ ಸನ್ಯಾಸವನ್ನು ಕೊಟ್ಬಿಟ್ಟಿದ್ದಾರೆ, ಅಥವಾ ಕೊಟ್ಟಿದಾರೋ ಅಥವಾ ಇನ್ನೇನ್ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಆಗಿತ್ತು, ಕರೆಕ್ಟ್, ಸನ್ಯಾಸವಾಗಿತ್ತು. ಬಾಲಯತಿಯನ್ನ ನೋಡೋಣ ಅಂತ ಸಂಜೆ ಎಲ್ಲ ಚಂದ್ರಮೌಳೀಶ್ವರನ ಪೂಜೆ ಮುಗಿಸ್ಕೊಂಡು, ಹುಷಾರಿಲ್ಲ, ವಿಪರೀತ ಜ್ವರ, ರೂಮ್ಗೆ ಹೋಗ್ತಾರೆ. ಮಲ್ಕೊಂಡು ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿಗಳು ಶಿವೋಹಂ 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 ಅಂತಿದ್ದಾರೆ. ಸರಿ ಆಯ್ತು, ಶಿವೋಹಂ. ಸೊ ಈ ಭಾವದಲ್ಲಿ ಯಾವ್ರಿಗೆ ಬ್ರಹ್ಮ ಭಾವವನ್ನ ಇಟ್ಟುಕೊಂಡು, ಅಂದ್ರೆ ಜೀವ ಭಾವವನ್ನ ಬಿಟ್ಟು ಬ್ರಹ್ಮ ಭಾವದಲ್ಲಿ ಇರಬೇಕು. ಇದು ಆಗೋದಿಲ್ಲ ಅಂತ ದಯವಿಟ್ಟು ಹೇಳ್ಬೇಡಿ, ಎಲ್ಲರಿಗೂ ಸಾಧ್ಯ, ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಸಾಧ್ಯ. ಯಾಕಂದ್ರೆ ಇದು ನಮ್ಮ ಸ್ವರೂಪ, ಇದು ನಮ್ಮ ಸ್ವರೂಪ. ಅಯ್ಯೋ ಇದು ಪುಸ್ತಕದಲ್ಲಿ ಮಾತ್ರ ರೀ, ನಮಗಾಗಲ್ಲ. ನನ್ನ ಹೆಸರೇ ನಾನು ಡೈಲಿ ನಾನು ಕರ್ಕೊಳ್ಳಲ್ಲ, ಆಯ್ತಾ. ಆಫೀಸಲ್ಲೂ ನನ್ನ ಹೆಸರು ಕೊಟ್ಟಿದ್ರು, ಅದನ್ನ ಕಟ್ ಮಾಡ್ತಾರೆ, ಹೇ ಅಂತಾರೆ, ಆಯ್ತಾ. ಅದಕ್ಕೆ ಲಕ್ಷಣವಾಗಿ ಹೆಸರಿದೆ, ಅದು ಹೇ ಅಂತ ಹಾಕ್ಬೇಕು. ಅದು ಹೇನ ಅಥವಾ ಬೇರೆ ಹೇನ, ಇನ್ನೊಂದು ಬೇರೆ ಹೇ ಅದರ ಅರ್ಥ ಏನ್ ಹೇಳುತ್ತಾ? ಹಸು ಬೂಸ ಅಂತ ಅರ್ಥ. ಯಾಕೆ? ನಮ್ಮ ನಿಜ ಸ್ವರೂಪ ಶಿವೋಹಂ. ನೀವು ಅಟ್ಲೀಸ್ಟ್ ಇದನ್ನ ಒಂದು 20 ನಿಮಿಷ ಮೆಡಿಟೇಷನ್ ಮೂಲಕ, ವೇದಾಂತಿಕ್ ಮೆಡಿಟೇಷನ್ ಮೂಲಕ ಮಾಡೋದ್ರಿಂದಲೂ ನಿಮ್ಗೆ ಇದ್ರ ಪುಣ್ಯ. ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು 5 ನಿಮಿಷ, ಯಾವುದು ನನಗೆ ಸಂಬಂಧ ಇಲ್ಲಪ್ಪ, ಶಿವೋಹಂ ಶಿವೋಹಂ, ಅಸಂಗೋಹಂ ಅಸಂಗೋಹಂ, ಯಾವುದು ನಂಗೆ ನಾಳೆ ಶುರು ಮಾಡ್ಕೊಳ್ಳಿ, ಮತ್ತೆ ಎಲ್ರ ಜೊತೆ ಅಂಟ್ಕೊಳ್ಳಿ, ಬೇಡ ಅನ್ನಲ್ಲ. ಪ್ರಪಂಚ ಶುರು ಆಗ್ಲಿ, ಎಲ್ಲ ರಿಲೇಶನ್ಶಿಪ್ಸ್ ಎಲ್ಲ ಬರ್ಲಿ, ಬಟ್ ಒಂದ್ 5-10 ನಿಮಿಷ ಯಾವುದು ನನಗೆ ಸಂಬಂಧ ಇಲ್ಲ ಅಂತ ಇದ್ರೇನೆ ಜನ್ಮವನ್ನ ಮುಗಿಸೋದಕ್ಕೊಂದು ಸಹಾಯ. ಈ ಜನ್ಮದಲ್ಲಿ ಆಗದಿದ್ರೆ ಮುಂದಿನ ಜನ್ಮದಲ್ಲಾದ್ರೂ ಆಗುತ್ತೆ. ಸೊ ಯೋಚನೆ ಮಾಡಿ, 8-9 ವರ್ಷದ ಬಾಲಯತಿ ಹುಷಾರಿಲ್ದೇ ಇದ್ದಾಗ, ಜ್ವರ ಬರ್ತಾ ಇದ್ದಾಗ ನನಗೆ ಶಿವೋಹಂ ಅಂತ ಇರ್ಬೇಕು. ಅವ್ರ ಮನಸ್ಥಿತಿ ಹೇಗಿರ್ಬೇಕು? ನಮಗ್ ಜ್ವರನೋ ಮತ್ತೊಂದು ಬಂದ್ರೆ ಕ್ರೋಸಿನ್ನೋಹಂ, ಪ್ಯಾರಾಸಿಟಮೋಲೋಹಂ, ಈ ತರನೇ ಅನ್ನೋದು ನಾವು, ಅಲ್ವಾ? ಇದು ಬರ್ಬೇಕು, ಈ ಭಾವ ಬರ್ಬೇಕು. ಇದಕ್ಕೆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅಂತ ವೇದಾಂತದ್ದು ಕರೀತಾರೆ. ಫಸ್ಟ್ ಅಧ್ಯಾರೋಪ ಸೂಪರ್ ಇಂಪೋಸ್ ಮಾಡ್ಬೇಕು, ಆ ಜ್ಞಾನ ಬಂದ್ಮೇಲೆ ಅದನ್ನ ಅಪವಾದವನ್ನು ಮಾಡ್ಬೇಕು. ಮತ್ತೆ ಇವರೊಬ್ಬರೇ ಅಲ್ಲ, ನಮ್ಮ ಸದಾಶಿವ ಬ್ರಹ್ಮೇಂದ್ರರು ನರೂರ್, ಮಾನಸ ಸಂಚರರೇ ಬ್ರಹ್ಮಣಿ ಮಾನಸ ಸಂಚರರೇ, ಅದು ಬಾಲಮುರಳಿ ಕೃಷ್ಣ ಹೇಳಿರೋದನ್ನೇ ಕೇಳಬೇಕು, ಬೇರೆ ಯಾರು ಹೇಳಿದ್ರೆ ಚೆನ್ನಾಗಿ ಬರಲ್ಲ. ಅದು ಒಂದು 5 ಮಿನಿಟ್ಸ್ದಲ್ಲಿ ಯೂಟ್ಯೂಬ್ ಅಲ್ಲಿ ಇದೆ, ಅವ್ರು ಹೇಳಿದ್ರೇನೆ ಅದು ಅರ್ಥವಾಗುತ್ತೆ, ಆಯ್ತಾ. ಮಾನಸ ಸಂಚರರೇ, ಸಂಚಾರ. ಓ ಮೈಂಡ್, ಮೇ ಯು ಟೇಕ್ ದ ಪಿಲಿಗ್ರಿಮೇಜ್ ಆಫ್ ಬ್ರಹ್ಮನ್ಹುಡ್ ಅಂತ ಒಂದು ಮೊನ್ನೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನೋಡಿದೆ. ಮಾನಸ ಸಂಚರರೇ ಪರಬ್ರಹ್ಮಣಿ ಅಂದ್ರೆ ಈ ಮನಸ್ಸಿಗೆ ಹೇಳಬೇಕು, ನಿನ್ನ ನಿಜ ಸ್ವರೂಪ ಯಾವುದು? ಬ್ರಹ್ಮ. ಯು ಸ್ಟಾರ್ಟ್ ಯುವರ್ ಪಿಲಿಗ್ರಿಮೇಜ್ ನೋಯಿಂಗ್ ಯುವರ್ ನೇಚರ್. ಮತ್ತೆ ಸದಾಶಿವ ಬ್ರಹ್ಮೇಂದ್ರ ಎಲ್ಲಾ ಕೃತಿಗಳಲ್ಲಿಯೂ ಒಂದು ಮಾತು ಬರುತ್ತೆ, ಪರಮಹಂಸ ಅನ್ನುವ ಒಂದು ಪದವನ್ನು ಎಲ್ಲದಲ್ಲೂ ಉಪಯೋಗಿಸಿರ್ತಾರೆ. ನೀವು ನೋಡಿ, 18-30 ಬರೆದಿದ್ದಾರೆ. ಆ ಪರಮಹಂಸ ಸ್ಥಿತಿಗೆ ಹೋಗ್ಬೇಕು ನಾವು. ಯಾವಾಗ ಹೋಗ್ತೀವೋ ನೋಡೋಣ ಸದ್ಯಕ್ಕೆ. ಬೃಹತಿ, ಬೃಹತ್ವಾತ್. ಇನ್ನೊಂದಕ್ಕೆ ಬೃಹತಿ ಅನ್ನೋದಕ್ಕೆ ಛಂದಸ್ ಅಂತ ಅರ್ಥ ಇದೆ. ಛಂದಸ್, ಇವಾಗ ಅನುಷ್ಠುಪ್ ಛಂದಸ್ಸಲ್ಲಿ ಲಲಿತಾ ಸಹಸ್ರನಾಮ ಇರೋದು. ಬೃಹತಿ ಅನ್ನೋದು ವೈದಿಕ ಛಂದಸ್.
ಇದು 4 ಲೈನ್ ಇರುತ್ತೆ. ಒಂದು ಲೈನ್ ಅಲ್ಲಿ 9 ಅಕ್ಷರ, ಸೊ 36 ಅಕ್ಷರಕ್ಕೆ ಬೃಹತಿ ಛಂದಸ್. ಇನ್ನೊಂದು ವಿಶ್ವವಸು ಅನ್ನುವ ದೇವತೆಗೆ ಬೃಹತಿ ಅನ್ನೋದು ವೀಣೆ ಇತ್ತಂತೆ, ಅದಕ್ಕೆ ಬೃಹತಿ. ಆ ವಿಶ್ವವಸು ನುಡಿಸ್ತಿರುವ ವೀಣೆಯು ಅಮ್ಮನವರೇ, ಸೊ ಬೃಹತಿ. ನಾರದ ನುಡಿಸ್ತಿರುವ ವೀಣೆಗೆ ಮಹತಿ. ಲಲಿತಾ ತ್ರಿಪುರ ಸುಂದರಿ ಅಥವಾ ಶಾರದಾಂಬ, ಹಾ ಕರೆಕ್ಟ್, ಶಾರದಾಂಬ ನುಡಿಸಿರುವ ವೀಣೆಗೆ ಇದು ಅಯ್ಯೋ ಇದೇ ಲಲಿತಾ ಸಹಸ್ರನಾಮದಲ್ಲೇ ನೋಡಿದ್ವಿ. ಇದು ಹೀಗೆ ಅಂದ್ಬಿಟ್ರೆ ಎಲ್ಲಿ ನೋಡಿದೀವಿ? ಸೌಂದರ್ಯ ಲಹರಿ ಕೊಟೇಶನ್ ಬೇರೆ ಕೊಟ್ಟಿದ್ದೀನಿ. ಶಾರದಾ ಅಥವಾ ಸರಸ್ವತಿ ನುಡಿಸ್ತಿರುವ ವೀಣೆಗೆ ಹೆಸರು ಏನು? ಕಚ್ಚಪ್ಪಿ. ಹಬ್ಬ, ಒಳ್ಳೇದಾಯ್ತು. ಒಬ್ರು ಕಚ್ಚಪಿ, ನಿಜ ಸಲ್ಲಾಪ ಮಾಧುರ್ಯ ವಿನಿರ್ಭರ್ಸಿತ ಕಚ್ಚಪಿ. ತುಂಬಾ ಚೆನ್ನಾಗಿದೆ ಮನನ. ಸ್ವಲ್ಪ ಮ್ಯೂಟ್ ಮಾಡಿ ಪ್ಲೀಸ್. ಇನ್ನೊಂದು ಸೌರ ಸೂಕ್ತದಲ್ಲಿ ಬೃಹತಿ ಅಂದ್ರೆ ಬೃಹತಿಗೆ ಸೂರ್ಯ ಅಂತ ಅರ್ಥ. ಸೌರ ಸೂಕ್ತದಲ್ಲಿ ಇದು ಬೃಹತ್ ಅನ್ನುವ ಶಬ್ದ ಬರುತ್ತೆ. ಇಲ್ಲಿ ಏಕೈಕ ಸೂರ್ಯ ಉಪಾಸಕರ್ ಇದಾರಪ್ಪ, ಇಲ್ಲಿ ಎಲ್ಲಿ ಬರುತ್ತೆ? ಹಂಸಶ್ರುತಿಷದ್ವ ಸುರಂತರಿಕ್ಷ ಸದ್ಧೋತ ವೇದಿಷದಿರೋಡಸತ್ ಋಷದ್ವರ ಸದೃತ ಸದ್ಯೋ ವಸದಬ್ಜ ಗೋಜ ಋತಜ ಅದ್ಗ್ರಿಜ ಋತಂ ಬೃಹತ್. ಬೃಹತ್ ವಿಲ್ ಕಮ್ ಇನ್ ಮಹಾನಾರಾಯಣ ಉಪನಿಷತ್, ದ ಸೇಮ್ ಥಿಂಗ್. ಬೃಹತ್ ಅಂದ್ರೆ ಸೂರ್ಯ ಅಂತ ಅರ್ಥ. ಬೃಹತ್ವಾದ್, ಯಾಕಂದ್ರೆ ಅವನ ಕಿರಣವು ಸರ್ವ ಭೂಮಂಡಲದಲ್ಲೂ ಇರುತ್ತೆ, ಅದಕ್ಕೆ ಬೃಹತ್ವಾದ್ ಸೂರ್ಯ. ಇನ್ನೊಂದು ಸಾವಿತ್ರಿ ಮಂತ್ರಕ್ಕೆ ಸೂರ್ಯ ಬೃಹತ್, ಬೃಹತಿ ಅಂತ ಹೆಸರು. ಛಂದಸ್ಸಲ್ಲಿಲ್ಲ, ಬಟ್ ಅರ್ಥದ ಪ್ರಕಾರ ಬೃಹತಿ. ಸಾವಿತ್ರಿ ಮಂತ್ರ ಅಂದ್ರೆ ಗಾಯತ್ರಿ ಮಂತ್ರಕ್ಕೆ ಬೃಹತಿ. ಸರಿ, ಇಲ್ಲಿಗೆ ನಿಲ್ಲಿಸ್ತೀನಿ. ಮುಂದಿನ ನಾಮ ಇನ್ನ ಇದೆ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡುವ. ಓಂ ಶಂ ಪೂರ್ಣಮದಃ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಜಗದಂಬಾರ್ಪಣಮಸ್ತು.